ತನಿಷಾ ಕುಪ್ಪಂಡ. ಇದು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ ಪವರ್ಡ್ ಬೈ skyexchange.net. ಸೊ ಆಕ್ಚುಲಿ ಏನ್ ಗೊತ್ತಾ, ಈ ಒಂದು ಭರ್ಜರಿ ಆಗಿರುವಂತಹ ಸೆಟ್ಟು, ಈ ಕಲರ್ಫುಲ್ ಸೂಪರ್ ಕ್ರಿಕೆಟ್ ಪಿಚ್ಚು ರೆಡಿ ಆಗಿರೋದು ನಮ್ಮ ಪ್ರೀತಿಯ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ. ಸ್ಯಾಂಡಲ್ವುಡ್ ನಲ್ಲಿ ಕ್ರಿಕೆಟ್ ಸಖತ್ತಾಗಿ ಆಡೋ ಅಂತ ಬಹಳಷ್ಟು ಜನ ಆಕ್ಟರ್ಸ್ ಆಕ್ಟ್ರೆಸ್ ಇದ್ದಾರೆ. ಸೊ ಅವರೆಲ್ಲರಲ್ಲಿ ಯಾರ್ಯಾರು ಸಖತ್ತಾಗಿ ಆಡ್ತಾರೋ ಅವ್ರನ್ನ ಹುಡುಕಿ ಕೆದಕಿ ಕರ್ಕೊಂಡು ಬಂದಿದೀವಿ ಇಲ್ಲಿ ನಿಮ್ಮೆಲ್ರಿಗೋಸ್ಕರ. ಅವರು ಆಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಯಾರ್ಯಾರು ಆಡ್ತಾ ಇದ್ದಾರೆ ಅಂತ ಹೇಳೋಣವಾ? ಆಕ್ಚುಲಿ ನಮ್ಮ ಹತ್ರ 4 ಟೀಮ್ಸ್ ಆಡ್ತಾ ಇದ್ದಾರೆ. ಮೊದಲನೇದಾಗಿ ಬ್ಯಾಂಗ್ಳೂರ್ ಡ್ರ್ಯಾಗನ್ಸ್, ಮೈಸೂರ್ ಟೈಗರ್ಸ್, ದಾವಣಗೆರೆ ಲಯನ್ಸ್ ಅಂಡ್ ಹಾಸನ್ ರಾಯಲ್ಸ್. ಆದ್ರೆ ಇವತ್ತಿನ ನಮ್ಮ ಫಸ್ಟ್ ಮ್ಯಾಚ್ ನಡೀತಾ ಇರೋದು, ಜಟಾಪಟಿ ನಡೀತಾ ಇರೋದು ಯಾರ ಮಧ್ಯ ಗೊತ್ತಾ? ನಾನು ಹೇಳ ಪ್ಲೀಸ್. ಸೊ ಇವತ್ತು ಸಖತ್ತಾಗಿ ಮುದ್ದೆ ತಿಂದು ಬ್ಯೂಟಿಫುಲ್ ಆಗಿ ಬಾಡಿ ಬೆಳೆಸ್ಕೊಂಡು ಫುಲ್ ಸ್ಟ್ರೆಂತ್ ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಹಾಸನ್ ರಾಯಲ್ಸ್. ಅಲ್ಲ, ಮುದ್ದೆ ತಿಂದು ನಿದ್ದೆ ಮಾಡೋದಲ್ಲ, ಇಲ್ಲಿ ಬಂದು ಖಡಕ್ ಆಗಿ ಆಡ್ಬೇಕು ಅಂತ ದಾವಣಗೆರೆಯಿಂದ ಬೆಣ್ಣೆ ದೋಸೆ ಬಿಸಿ ಬಿಸಿ ಆಗಿ ತಿಂದು ಸೂಪರ್ ಆಗಿ ಎನರ್ಜೆಟಿಕ್ ಆಗಿ ಬರ್ತಾ ಇದ್ದಾರೆ ನಮ್ಮ ದಾವಣಗೆರೆ ಲಯನ್ಸ್. ಆಕ್ಚುಲಿ ನಾವಿಬ್ರು ಯಾಕೆ ಒಂದೊಂದು ಟೀಮ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಇವತ್ತಿಲ್ಲಿ ಪಿಚ್ಚಲ್ಲೂ ಒಂದೊಂದು ಟೀಮ್ ನ ನಾವಿಬ್ರು ಸಪೋರ್ಟ್ ಮಾಡ್ತಾ ಇದೀವಿ. ಅಫ್ಕೋರ್ಸ್ ನಾನು ಮುದ್ದೆ ತಿಂದು ಗಟ್ಟಿಯಾಗಿರೋರ್ಗೆನೆ ಸಪೋರ್ಟ್ ಮಾಡ್ತಾ ಇರೋದು. ಲೆಟ್ ಮಿ ಸಪೋರ್ಟ್ ಹಾಸನ್ ರಾಯಲ್ಸ್. ಲೆಟ್ ಮಿ ಸಪೋರ್ಟ್ ನಮ್ಮ ವಾಣಿಜ್ಯ ನಗರಿ ದಾವಣಗೆರೆಯಿಂದ ಬಂದಿರುವಂತಹ ದಾವಣಗೆರೆ ಲಯನ್ಸ್. ಹೊಯ್ಸಳ ರಾಜಧಾನಿ ಬಗ್ಗೆ ನಿನ್ಗೆ ಗೊತ್ತೇ ಇರುತ್ತೆ. ಅವರ ರಾಜ್ಯಭಾರ ಹೆಂಗಿತ್ತು, ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಸೊ ಅಫ್ಕೋರ್ಸ್ ನಾನು ಯಾವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿರೋರ್ ಕಡೆ. ಸೊ ಲೆಟ್ಸ್ ವೆಲ್ಕಮ್ ಟೀಮ್ ಹಾಸನ್ ರಾಯಲ್ಸ್ ಅಂಡ್ ದಾವಣಗೆರೆ ಲಯನ್ಸ್. Davangere Lions, Davangere Lions, yare balli oh yes, march 4-6. Davangere Lions, Davangere Lions, yare balli oh yes, march 4-6. ಸೊ ಆಕ್ಚುಲಿ ನಮ್ಮ ಟೀಮ್ ಬಂದಾಯ್ತು. ನಮ್ಮ ಟೀಮ್ ಕಡೆ ಸೆಟ್ಲಮ್ಮ. ಇನ್ನ ನಮ್ ದಾವಣಗೆರೆ ಬೆಣ್ಣೆ ದೋಸೆ ಹವಾ ಬಿಟ್ಟು ಬೆಣ್ಣೆ ದೋಸೆ ತಿನ್ಕೊಂಡ್ ಬಂದು ಎಲ್ಲರೂ ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ. ಯಾಕೆ ಇಷ್ಟೊಂದು ಡಲ್ ಆಗಿದ್ದಾರೆ? ಎಲ್ಲಿ ಒಂದು ಶೌಟ್ ಔಟ್ ಹೋಗೋಣ. ಸೊ ಟೀಮ್ ದಾವಣಗೆರೆ ಬಂದಾಯ್ತು, ತಡ ಯಾಕೆ? ಲೆಟ್ಸ್ ವೆಲ್ಕಮ್ ಟೀಮ್ ಹಾಸನ್ ರಾಯಲ್ಸ್. ಬಂದರು ಯಾರು ಇಲ್ಲಿ ಉಳಿದಿಲ್ಲ, ನಂಬಲವ ಮೀರಿ ನಿಲ್ಲುವ ಗಂಡು ಇನ್ನು ನೋಡಿದ್ರಲ್ಲ ನಮ್ಮ ಯಾರು ಡಾನ್ಸ್ ಮಾಡ್ಲಿಲ್ಲಪ್ಪ. ಎಲ್ಲರೂ ನಿಮ್ಮವರು ಡಲ್ ಆಗೇ ಇದ್ದಾರೆ. ಡಲ್ ಆಗೇನಿಲ್ಲ, ಇಲ್ಲಿರೋ ಪಕ್ಕದಲ್ಲಿ ನಿಂತಿದಾರಲ್ಲ ಒಂದು ಖಡಕ್ ಪರ್ಸನಾಲಿಟಿ, ಅವ್ರಿಗೆ ಹೆದರ್ಕೊಂಡು ಸುಮ್ನೆ ಇದಾರೆ ಅಷ್ಟೇನೆ. ನಮ್ಮವ್ರು ಯಾರು ಹೇಳಿ? ತರುಣ್ ಚಂದ್ರ. ಚಂದ್ರ ಅಂದ್ರೆ ಗೊತ್ತಲ್ಲ, ಅದು ರಾತ್ರಿ ಹೊತ್ತು ಕಾಣ್ಬೇಕು. ಇಲ್ಲಿ ನೋಡಿ ಹೆಂಗಿದೆ ಪವರ್ ಅಂತ. ಚಂದ್ರ ತೋರಿಸ್ತಾರೆ ಇವತ್ತು ಪಿಚ್ ಮೇಲೆ. ಏನ್ ತರುಣ್? ನಾವು ಸೂರ್ಯ ನೋಡಿ, ಕಲರ್ ನೋಡಿ ಎಷ್ಟು ಬ್ರೈಟ್ ಆಗಿದೆ ನೋಡಿ. ಸೊ ಈಗ ನಮ್ಮ ದಾವಣಗೆರೆ ಲಯನ್ಸ್ ರೆಡಿ ಆಗಿದ್ದಾರೆ. ರೆಡಿನಾ? ಈ ಕಡೆಯಿಂದ ನಮ್ಮ ಹಾಸನ್ ಅವರು ಫುಲ್ ಬ್ರೈಟ್ ಆಗಿ ನಿಮ್ಗೆ ಸೂರ್ಯ ತೋರ್ಸೋದಕ್ಕೆ ಬರ್ತಾ ಇದಾರೆ ನಮ್ಮ ಸ್ಟುಡಿಯೋದಲ್ಲಿ. ಸಾಕತ್ತಾಗಿ ರೆಡಿ ಆಗಿದ್ದಾರೆ. ಅವ್ರ ಎನರ್ಜಿ ನಿಜವಾಗ್ಲೂ ಗೇಮ್ ಅಲ್ಲಿ ತೋರಿಸ್ತಾರೆ. ಸೊ ಲೆಟ್ಸ್ ಟಾಕ್ ಟು ಅವರ್ ಬಿಲವ್ಡ್ ರಘು ಮುಖರ್ಜಿ ಸರ್. ಸರ್, ನೀವ್ ಹೆಂಗ್ ರೆಡಿ ಆಗಿದ್ದೀರಾ ಅನ್ನೋದನ್ನ ನಮ್ಗೊಂಚೂರು ಹೇಳ್ಬೇಕೀಗ. ಏನ್ ರೆಡಿ ಆಗೋದು? ಬಂದಿದೀವಿ, ಆಡ್ತೀವಿ, ಹೊಡಿತೀವಿ, ಹೋಗ್ತೀವಿ. ಪ್ಯಾರಿಸ್ ಅಲ್ಲಿ ಪ್ರಳಯ ಮಾಡೋದಲ್ಲ, ಇಲ್ಲಿ ನೀವು ಪ್ರಳಯ ತೋರಿಸ್ಬೇಕು. ಇಲ್ಲ, ಐ ಥಿಂಕ್ ಐ ಹ್ಯಾವ್ ಅ ಲವ್ಲಿ ಟೀಮ್, ವೆರಿ ಜೋವಿಯಲ್, ಸ್ಪಿರಿಟೆಡ್ ಟೀಮ್. ಆಫ್ ಕೋರ್ಸ್ ತರುಣ್ಸ್ ಟೀಮ್ ಇಸ್ ಆಲ್ಸೋ ಲವ್ಲಿ. ಎಲ್ಲ ಗೊತ್ತಿರೋರೆ. ಸೊ ವಿ ಜಸ್ಟ್ ಬೇಸಿಕ್ಲಿ ಲಾಸ್ಟ್ ಟೈಮ್ ನಾವು ಆಡಿದಾಗ್ಲೂ ಅದೇ ಹೇಳಿದ್ದೆ, ಬಂದು ಚೆನ್ನಾಗಿ ಆಡಿ ಮಜಾ ಮಾಡಿ ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ, ಬಟ್ ಬಂದಿರೋದು ಗೆಲ್ಲೋದಕ್ಕೆ. ಬಟ್ ವಿ ಡೆಫಿನೆಟ್ಲಿ ಗೋನಾ 100%. ಸರಿ, ಒಂದ್ಸತಿ ನಿಮ್ಮ ಟೀಮ್ ಅವರು ಜೋರಾಗಿ, ಅಂದ್ರೆ ನಮ್ಮ ಟೀಮ್ ಅವರು ಜೋರಾಗಿ ಒಂದ್ ಸೌಂಡ್ ಮಾಡ್ಬೇಕಪ್ಪ. ಓಕೆನಾ? ಇನ್ ಕೌಂಟ್ ಆಫ್ 3, 2, 1. ಓಕೆ, ಈಗ ನಮ್ ಜೊತೆ ಲವ್ ಗುರು ಇದ್ದಾರೆ. ಇವತ್ತು ಇಲ್ಲಿ ಕ್ರಿಕೆಟ್ ಗುರು ಅನ್ನಿಸ್ಕೊಳ್ಳಕ್ಕೆ ಬಂದಿದ್ದಾರೆ. ಸೊ ತರುಣ್, ಹೌ ಎನರ್ಜೆಟಿಕ್ ಯು ಆರ್ ಫೀಲಿಂಗ್ ಟುಡೇ? ಹಲೋ, ಮ್ಯಾಚ್ ಸ್ಟಾರ್ಟ್ ಆಗಲಿ, ತೋರಿಸ್ತೀವಿ. ಸೊ ನಿಮ್ಮ ಟೀಮ್ ಬಗ್ಗೆ ನೀವೆಷ್ಟು ಕಸರತ್ತು ಮಾಡ್ತಾ ಇದ್ರಿ, ಬೆಳಗ್ಗೆ ಬಂದು ಎಕ್ಸರ್ಸೈಸ್ ಮಾಡ್ತಾ ಇದ್ರಿ, ವಾರ್ಮ್ ಅಪ್ ಸೆಷನ್ ಎಲ್ಲ ನಡೀತಾ ಇತ್ತು. ಸೊ ವಾಟ್ ವುಡ್ ಯು ಫೀಲ್ ಅಬೌಟ್ ಯುವರ್ ಟೀಮ್?
ಎನರ್ಜಿ ವೈಸ್ ತುಂಬ ಚೆನ್ನಾಗಿದೆ, ಎಲ್ಲ ಫಿಟ್ ಆ್ಯಂಡ್ ಫೈನ್ ಆಗವ್ರೆ. ನೋಡಿ ಎಷ್ಟು ಫಿಟ್ ಆಗಿದ್ದಾರೆ ಅಂತ. ಗರ್ಲ್ಸೂ ಕಮ್ಮಿ ಅಲ್ಲ, ಫೀಲ್ಡಿಂಗು ಜಾಂಟಿ ರೋಡ್ಸ್ ಲೆವೆಲಲ್ಲಿ ಮಾಡ್ತಾರೆ. ಸೊ ಮ್ಯಾಚ್ ಸ್ಪೆಷಾಲಿಟಿನೇ ಅದು. ಇಲ್ಲಿ ಗಂಡ್ ಮಕ್ಳು ಎಷ್ಟು ಚೆನ್ನಾಗಿ ಆಡ್ತಾರೋ ಹೆಣ್ಮಕ್ಳು ಹೆಣ್ಮಕ್ಳು ಕೂಡ ಅಷ್ಟೇ ಸಖತ್ Yes. ಆಡ್ತಾರೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಎಲ್ರು ರೆಡಿ ಇದ್ದೀರಾ ಅಲ್ವಾ ಗರ್ಲ್ಸ್? ಸ್ಟ್ರಾಂಗ್ ಗುರು. ಓಕೆ, ನಮ್ಮ ಟೀಮ್ ಎನರ್ಜಿ ಬಗ್ಗೆ ಕೇಳ್ತಿದ್ರಲ್ಲ, ಎಷ್ಟಿದೆ ಎನರ್ಜಿ? ಕಮಾನ್. ಸಾಕಾ? ಇನ್ನೂ ಬೇಕಾ? ಸಾಕಾ? ಇಲ್ಲೊಂದು ನಮ್ದು ವಿಷಯ ಸ್ವಲ್ಪ ಹೇಳ್ಬೇಕಾ? ಜೋರಾಗೇ ಇದೆ ಗರ್ಜನೆ. ಅಲ್ಲ, ಇನ್ನೊಂದು ವಿಷಯ, ಹೆಣ್ಮಕ್ಳು ಚೆನ್ನಾಗಿ ಆಡ್ತಾರೆ ಅಂದ್ರಲ್ಲ, ಹೆಣ್ಮಕ್ಳು ಎಸ್ ಅಫ್ಕೋರ್ಸ್ ದೆಲ್ ಪ್ಲೇ ವೆಲ್, ಬಟ್ ಹೆಣ್ಮಕ್ಳು ಇದ್ದಾರೆ ಅಂತ ಗಂಡ್ ಮಕ್ಳು ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾರೆ. ವೆಲ್ ಸೆಡ್. ಅದಂತೂ 100% ನಿಜ. ಆಡ್ತೀರ ತಾನೆ? ಆಮೇಲೆ ಎಲ್ರು ಎಲ್ರು ಆಡ್ತೀರ ತಾನೆ? ಹೆಣ್ಮಕ್ಳನ್ನ ನೋಡಿ ಆಡ್ತೀರಾ ಅಥವಾ ನೀವು ಸಖತ್ತಾಗಿ ಆಡ್ತೀರಾ? ಶೌಟ್ ಔಟ್ ಕೊಡ್ರಮ್ಮ ಜೋರಾಗಿ. Okay, ಸೌಂಡ್ ಸ್ವಲ್ಪ super. ಕಡಿಮೆ ಇರ್ಬೋದು, ಆದ್ರೆ ಪಿಚ್ ಅಲ್ಲಿ ಸೌಂಡ್ ಕದರ್ ಜಾಸ್ತಿನೇ ಇರುತ್ತೆ ನಮ್ಮ ಹೆಣ್ಮಕ್ಳು. ನೋಡೇ ಬಿಡೋಣ, ಯಾಕೆ ತಡ ಮಾಡೋದು? ನಮ್ಮ ಹಾಸನ್ ರಾಯಲ್ಸ್ ಅಂತೂ ರೆಡಿ. ನೀವ್ ರೆಡಿನಾ? ನಮ್ಮ ದಾವಣಗೆರೆ ಲಯನ್ಸ್ ಎವರ್ ರೆಡಿ. ಸೂಪರ್. ಮ್ಯಾಚ್ ಶುರು ಮಾಡುವಂತಹ ಸಮಯ ಅಂಡ್ ಆಬ್ವಿಯಸ್ಲಿ ಮ್ಯಾಚ್ ಶುರು ಆಗ್ಬೇಕು ಅಂದ್ರೆ ಯಾರ್ ಫೀಲ್ಡಿಂಗು ಯಾರ್ ಬ್ಯಾಟಿಂಗು ಗೊತ್ತಾಗ್ಲೇಬೇಕು. ಅದಕ್ಕೆ ಟಾಸ್ ನಡಿಬೇಕು. ಅದಕ್ಕಿಂತ ಮುಂಚೆ ಆಕ್ಚುಲಿ ನಮಗೆ ಏನ್ ಅನಿಸ್ತಾ ಇದೆ ಗೊತ್ತಾ, ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ನಮಗೂ ಗೊತ್ತಾಗ್ಬೇಕಲ್ವಾ. ಸೊ ಒಂದು ಗೇಮ್ ಆಡ್ಸೋಣ ಇಬ್ರು. ಓಕೆ, ನಾನೊಂದು ಐಡಿಯಾ ಕೊಡ್ಲಾ? ಓಕೆ, ಗೇಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೋಡುವಂತ ಸಮಯ. ಓಕೆ, ಸ್ವಲ್ಪ ಹೈಟ್ ಇರೋರ್ನ ಕರ್ಕೊಂಡ್ಬಿಡೋಣ. ಓಕೆ, ಈಗ ನಮ್ಮ ರಘು ಮುಖರ್ಜಿ ಸರ್ ಆ ಕಡೆಯಿಂದ ಐ ಥಿಂಕ್ ನಾನೇ ಚೂಸ್ ಮಾಡ್ತೀನಿ. ಅಣ್ಣ ಇಲ್ಲ, ಸುನಾಮಿ ಕಿಟ್ಟಿ ಅವರು. ಬನ್ನಿ. ಓಕೆ ಓಕೆ, And, ನೀವಿಬ್ರು ಒಂದೊಂದು ಹೆಜ್ಜೆ ಮುಂದೆ ಬನ್ನಿ. ಓಕೆ, ಈಗ ಏನಂತಂದ್ರೆ ಏನಿಲ್ಲ, ನಿಮ್ಗೆ ಆಬ್ವಿಯಸ್ಲಿ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ನ್ಯೂ ಪುಷಪ್ಸ್. ಓಕೆ ಓಕೆ, ವೆರಿ ಸಿಂಪಲ್ ಅಷ್ಟೇ. ರೆಡಿ ತಾನೆ? ಅದ್ ನಾನು ಹೇಳ್ತೀನಿ. ನಾನು ಒನ್ ಟೈಮ್. ಓಕೆ, ಇದು ಮೋಸ. ಇದು ಸೊ ವಿ ವಿಲ್ ಡು ದಿಸ್ ಥಿಂಗ್. ಒಂದ್ ಕೆಲಸ ಮಾಡೋಣ, ಒಬ್ಬೊಬ್ರನ್ನೇ ಸೆಲೆಕ್ಟ್ ಮಾಡೋದ್ರ ಬದಲು ಎಂಟೈರ್ ಟೀಮ್ ವಿಲ್ ಡು ಪುಷ್ ಅಪ್ಸ್. ಕ್ಯಾಪ್ಟನ್ಸ್ ಇಸ್ ಫೈನ್. ಅಂಡ್ ಒಂದು ಹುಡುಗಿನ ನನ್ನ ಕಡೆಯಿಂದ ನಮ್ ಕಡೆಯಿಂದ ಯಾರಾದ್ರೂ ಒಬ್ರು ಹುಡುಗಿ ಬನ್ನಿ. ಚೂಸ್ ಮಾಡಿ. ಐ ವಾಂಟ್ Okay. ಸಮ್ ಗರ್ಲ್. ಓಕೆ, ಆ ಕಡೆಯಿಂದ ಮಮತಾ ರಾವುತ್ ರೆಡಿ ಇದಾರೆ. ಈ ಕಡೆಯಿಂದ ಯಾರು? ಅಲ್ಲಲ್ಲ, ಪುಷ್ ಅಪ್. ಪುಷ್ ಅಪ್ ಮಾಡಿ. ನೀವು ಯಾರು ಬೇಗ ಸೋಲ್ತೀರಾ ಅಂತ ಅಷ್ಟೇನೆ. ಹಂಗ್ ಮಾಡಕ್ಕಾಗಲ್ಲ. ಓಕೆ, ಯಾರು ಬೇಗ ಸೋಲ್ತೀರಾ ಅಂತ ಅಷ್ಟೇನೆ. ಇಲ್ಲ. ಒಂದ್ಸಲ ಇರ್ಬೇಕು. ಎಷ್ಟು Okay, ಈಗ ನಮ್ಮ ಮುಂದೆ ಪುಷ್ ಅಪ್ ಮಾಡೋದಕ್ಕೆ ನಮ್ ಕಡೆಯಿಂದ ಸಾಜಿದ್ ಅವ್ರು ರೆಡಿ ಇದಾರೆ, ಆ ಕಡೆಯಿಂದ ತರುಣ್ ಅವ್ರು ರೆಡಿ ಇದಾರೆ. ಆಲ್ ಸೆಟ್ ಇನ್ ಅ ಕೌಂಟ್ ಆಫ್ 3, 2, 1 and go. 1 2 3 4 5 6 7 8 9 10 ಫುಲ್ ಮಾಡ್ಬೇಕು. 12 13 14 15 16 17 18 19 20 21 22 23 24 25 26 27 28 29 30. ಸಾಕು. ಸೂಪರ್. ಇಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಮುದ್ದೆ ಆಗ್ಲಿ ಬೆಣ್ಣೆ ದೋಸೆ ಆಗ್ಲಿ ಏನು ಟೂ ಸ್ಟ್ರಾಂಗ್ ಇನ್ಕಂಪಾರಬಲ್. ಅದು ಒಂಥರ ಎರಡೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಓಕೆ, ಈಗ ನಾವು ಯಾರು ಗೇಮ್ ಆಡೋದು ಅಂತ ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗ್ಬಿಡ್ತು, ನಾವು ವಿನ್ ಆಗ್ಬಿಟ್ವಿ ಅಂತ. ಇಬ್ರು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಸಖತ್ತಾಗಿ ಆಡ್ತಾ ಇದ್ದೀರಾ. ಈಗ ಟಾಸ್ ಮಾಡುವಂತ ಸಮಯ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಕ್ರಿಕೆಟ್ ಅಲ್ಲಿ ನಮ್ಮ ಕಸರತ್ ಏನಿದ್ರು ತೋರ್ಸೋಣ ಅಂತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಮ್ಯಾಚ್. ಬಿಫೋರ್ ದಟ್ ಟಾಸ್ ಮಾಡೋದಕ್ಕೆ ಲೆಟ್ us welcome our umpire of the day, that is Bharat, onto the floor please. ವೆಲ್ಕಮ್. And we have the captains here. ನಮ್ಮ ಕಡೆಯಿಂದ ದಾವಣಗೆರೆ ಲಯನ್ಸ್ ಕಡೆಯಿಂದ ತರುಣ್ ಚಂದ್ರ ಇದ್ದಾರೆ, ಅಂಡ್ ಹಾಸನ್ ರಾಯಲ್ಸ್ ಕಡೆಯಿಂದ ರಘು ಮುಖರ್ಜಿ ಅವರು ಇದ್ದಾರೆ. ಅಂಡ್ ಓವರ್ ಟು ದಿ ಟಾಸ್. ಟಾಸ್ ಪ್ಲೀಸ್. ಹೆಡ್ಸ್. ಅಲ್ಲೇ ಇರಿ ಎಲ್ಲರೂ ಅಲ್ಲೇ ಇರಿ. ಎಸ್, ಅಂಡ್ ಇಟ್ಸ್ ಟೇಲ್ಸ್. ಟಾಸ್ ವಿನ್ ಆಗಿದ್ದಾರೆ ನಮ್ಮ ದಾವಣಗೆರೆ ಲಯನ್ಸ್. ಥ್ಯಾಂಕ್ ಯು. ಫೀಲ್ಡ್ ಮಾಡ್ತೀವಿ. ಸೊ ಯು ನಮ್ಮ ದಾವಣಗೆರೆ ಲಯನ್ಸ್ ಫೀಲ್ಡ್ ಇಳಿಯೋದಕ್ಕೆ ರೆಡಿ. ಫೀಲ್ಡ್ ಯಾಕೆ ಫೀಲ್ಡಿಂಗ್ ನೀವು ಆಯ್ಕೆ ಮಾಡ್ಕೊಂಡ್ರಿ? ಏನಿಲ್ಲ, ಈ ಫಸ್ಟ್ ಟೈಮ್ ಮಾಡ್ತಿರೋದು,
ಪಿಚ್ ಹೇಗಿದೆ ಯಾರು ಹೆಂಗ್ ಆಡ್ತಾರೆ ಏನು ನೋಡಿ ಚೇಸ್ ವುಡ್ ಬಿ ಬೆಟರ್ ಐ ಫೀಲ್. ಸೊ ಅದಕ್ಕೆ ಫೀಲ್ಡಿಂಗ್ ತಗೊಂಡ್ವಿ. ಫುಲ್ ಸ್ಟ್ರಾಟಜಿ ಫುಲ್ ಪ್ಲಾನಿಂಗ್ ಅಲ್ಲಿ ಇದ್ದೀರಾ ನೀವು. ಸ್ಟ್ರಾಟಜಿ ಮಾಡ್ಕೊಂಡು ಬಂದಿದ್ದೀನಿ. ಮಾಡ್ಲೇಬೇಕಲ್ವಾ. ಓಕೆ ಥ್ಯಾಂಕ್ ಯು ಸೋ ಮಚ್. ನೀವು ರೆಡಿ ಆಗ್ಬೋದು. ಓಕೆ, ಈಗ ನಾವು ರಘು ಮುಖರ್ಜಿ ಅವ್ರನ್ನ ಮಾತಾಡ್ಸ್ಬಿಡೋಣ. ಸೊ ನಮ್ಮ ಟೀಮು ಫುಲ್ ಸ್ಟ್ರಾಟಜಿ ಮಾಡ್ಕೊಂಡು ಫೀಲ್ಡಿಂಗಿಗೆ ರೆಡಿ ಆಗಿದ್ದಾರೆ. ಸೊ ನೀವು ಯಾವ ತರ ಪ್ಲಾನ್ ಮಾಡಿ ಫಸ್ಟ್ ಯಾರನ್ನ ಬ್ಯಾಟ್ ಕಳಿಸ್ಬೇಕು ಅಂತಿದ್ದೀರಾ? ಸೊ ನಿಮ್ಮ ಸ್ಟ್ರಾಟಜೀಸ್ ಎಲ್ಲ ರೆಡಿ ಇದೆಯಾ ಹೇಗೆ? ಸ್ಟ್ರಾಟಜೀಸ್ ಎಲ್ಲ ರೆಡಿ ಇದೆ. ನಮಗೆ ಫೀಲ್ಡ್ ಕೊಟ್ಟರು ಓಕೆ, ಬ್ಯಾಟಿಂಗ್ ಏನ್ ಕೊಟ್ರು okay, ಬಂದಿರೋದು ಆಡ್ತೀವಿ ಆಡೋದು, ಅಷ್ಟೇ. ಬಂದು ಆಡಿ ಗೆದ್ದು ಹೋಗ್ತೀವಿ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ನಮ್ಮ All the very best. ಕಡೆಯಿಂದ So, all the ನಿಮ್ best. ಕಡೆಯಿಂದ ಯಾರು ಫಸ್ಟ್ ಬರ್ತಾ ಇದ್ದಾರೆ? ಯಾರು ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ? ಓಪನಿಂಗ್ ಐ ಥಿಂಕ್ 10 ಇರಬೇಕು. ಸುಚೇತ್ ಅಂಡ್ ಶಾಜಿದ್. Suchit and Sajid. So all the very best team. I'm here always to support you guys. All the best. ಅಂಡ್ ಈಗ ದಾವಣಗೆರೆ ಲಯನ್ಸ್ ವರ್ಸಸ್ ಹಾಸನ್ ರಾಯಲ್ಸ್ ಮಧ್ಯೆ ಜಟಾಪಟಿ ನಡೀತಾ ಇದೆ. ಬ್ಯಾಟಿಂಗ್ ನಲ್ಲಿ ನಮ್ಮ ಹಾಸನ್ ಇದ್ದಾರೆ ಹಾಗೂ ಫೀಲ್ಡಿಂಗ್ ನಲ್ಲಿ ನಮ್ಮ ದಾವಣಗೆರೆ ಲಯನ್ಸ್ ರೆಡಿಯಾಗಿ ಬರ್ತಾ ಇದ್ದಾರೆ. ಲೆಟ್ ದಿ ಮ್ಯಾಚ್ ಬಿಗಿನ್. ಸೊ ಈಗ ನಮ್ಮ ಹಾಸನ್ ರಾಯಲ್ಸ್ ಫುಲ್ ರೆಡಿ ಆಗಿದ್ದಾರೆ, ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ. ಬಂದ್ರೆ ಗೊತ್ತಲ್ಲ, ನಾವು ಬರೀ ಹೊಡೆದ್ರೆ 4 6 ಈಗ ಒಂದು 10 ಕೂಡ. ಸೊ ಲೆಟ್ಸ್ ಸ್ಟಾರ್ಟ್ ದ ಮ್ಯಾಚ್. ಹಲೋ ಹಾಯ್ ನಮಸ್ತೆ, ನಾನ್ ನಿಮ್ಮ ಶ್ರೀನಿಧಿ ಭಟ್. ಏನಿವತ್ತು ಭಾರಿ ಸ್ಪೆಷಲ್ ಡೇ ಅಂತ ಎಲ್ಲ ನೋಡ್ತಾ ಇದ್ದೀರಾ. ಇವತ್ತೊಂದು ಕ್ರಿಕೆಟ್ ಸ್ಟುಡಿಯೋನು ಇಲ್ಲಿ ರೆಡಿ ಆಗಿದೆ. ಒಳ್ಳೆ ಎಲ್ಲ ರೀತಿಯ ಒಂದು ಪಾರ್ಟಿಸಿಪೆಂಟು ರೆಡಿಯಾಗಿ ಕೂತಿದ್ದಾರೆ. ನಮ್ ತಂಡದ ತಂಟೆಗೆ ಬಂದರು ಯಾರು ಇಲ್ಲಿ ಉಳಿದಿಲ್ಲ. ನಂಬಲವ ಮೀರಿ ನಿಲ್ಲುವ ಗಂಡು ಇನ್ನೂ ಹುಟ್ಟಿಲ್ಲ. ಸಜ್ಜಾದವರು ಓಪನಿಂಗ್ ಆಗಿ ನಿಂತಿದ್ದಾರೆ. ಜೋರಾದ ಚಪ್ಪಾಳೆ. ದ ಫಸ್ಟ್ ಬಾಲ್ ಡಾಟ್ ಆಗಿದೆ. ಬಾಲ್ ಆ ಕಡೆಯಿಂದ ಬಾಲ್ ಬಾಲ್ ಡಾಟ್ ಆಗಿದೆ. ಆದ್ರೂ ಹುಮ್ಮಸ್ ನೋಡ್ತಾ ಇದ್ರೆ ಯಾಕೋ ಈಗ 6 ಸುರಿಮಳೆನೆ ಬೀಳೋ ತರ ಕಾಣ್ತಾ ಇದೆ. ಯಾಕಂದ್ರೆ ಗೆಲ್ಲೋದು ನಾವೇ ಅಲ್ವಾ. ವಿಕೆಟ್. 4 ರನ್. 2 runs. ಬ್ಯಾಟಿಗೆ 2 ರನ್ಸ್. 2 runs. ಚೆಕ್. ನಾಟ್ ಟು ವರಿ. ಸೂಪರ್ ಸ್ಟಾರ್ಟ್. ಸಖತ್ತಾಗಿ ಆಡ್ತಾ ಇದ್ದೀರಾ. ಈ ಕಡೆಯಿಂದ ಸಾಜಿದ್ ಅವರಿದ್ದಾರೆ, ಆ ಕಡೆಯಿಂದ ಸುಚೇತ್ 2 run ಇದ್ದಾರೆ. ಆಯ್ತು. ಹಾಕಿದ್ದಾರೆ. Bowling ಮಾಡ್ತಾ ಇರೋರು ಎನರ್ಜೆಟಿಕ್ ಆಗಿ ಬೌಲ್ ಮಾಡ್ತಾ ಇದ್ದಾರೆ ನಮ್ಮ ಈಗ ಸಂದೀಪ್. 3ನೇ ಬಾಲ್. ದಾವಣಗೆರೆ 10. 6. ನೋ ವರೀಸ್, ನೋ Six, ವರೀಸ್. six. ಚಿಲ್ ಗೈಸ್, ಚಿಲ್. ಇಲ್ಲ ಅದು ಎಲ್ಲಿ ಬರ್ತಿದ್ದಾರೆ ಅಲ್ಲಿ ಅಷ್ಟೇ. ಸಿಕ್ಸ್ ಕೊಡ್ತಾ ಇದ್ದಾರೆ ಅಂಪೈರ್. ಅದು 10 ಆಕ್ಚುಲಿ ಅಂತ ನಾವು ವಾದ ಮಾಡಿದ್ವಿ, ಆದ್ರೆ ಕೊಡಕ್ ರೆಡಿ ಇಲ್ಲ. ಅದ್ಭುತವಾದ ಸಜ್ಜಾದವರು ತಂಡದ ರಕ್ಷಣೆ ಜೋರಾಗಿ ನಡೀತಾ ಇದೆ. ಹಾಸನದವರು ಮುದ್ದೆ ತಿಂದ್ರು ನಾವ್ಯಾರಿಗೂ ಬಗ್ಗಲ್ಲ ಅಂತ ತೋರಿಸ್ತಾ ಇದ್ದಾರೆ. 6 ನೋ ಬಾಲ್ ಮತ್ತೆ 6. ಖಂಡಿತ ಈಗ ಮತ್ತೊಂದು ಶಾಟ್ಗೆ ಕಾಯ್ತಾ ಇದ್ದಾರೆ. ವಾಟ್ ಎ ಮ್ಯಾಚ್. ಸೊ ಟೋಟಲ್ ಸ್ಕೋರ್ 26 ಆಗಿದೆ. ಅದ್ಭುತವಾದ ಆಟವನ್ನು ಆಡ್ತಿದ್ದಾರೆ. ಮುದ್ದೆ ವರ್ಕೌಟ್ 27. ಆಗ್ತಾ ಇದೆ. ನಮ್ಮ ಹಾಸನದವರು ಸಂದೀಪ್, ಯಾರು we want ಜಗ್ಗಲ್ಲ ಅಂತ wicket, ಇದು we ಮಾಡ್ತಾ want ಇದ್ದಾರೆ. ಮತ್ತೊಂದು 6. ಸ್ಕೋರ್ ನಮ್ಮ ಹಾಸನ್ ಅವ್ರದ್ದು 33 ಆಗಿದೆ. 43 ಅಲ್ವಾ? ರಾಯಲ್ ಆಗಿ ಆಡ್ತಾ ಇದ್ದೀರಾ, ಸಖತ್ತಾಗಿ ಆಡಿ. ನೆಕ್ಸ್ಟ್ ಓವರ್, ಕಿರಣ್ ಸರ್. ಸೆಕೆಂಡ್ ಓವರ್ ಆಫ್ ದಿ ಮ್ಯಾಚ್.
So, ಕಿರಣ್ sir. ಈಗ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ Score. ಸುಚೇತ್. ಈಗ ಆ ಕಡೆಯಿಂದ ಮತ್ತೊಬ್ಬ ಅದ್ಭುತವಾದ Shot. ಅದ್ಭುತವಾದ 6 ರನ್ಗಳು. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿ ಸುಚೇತ್ ಶೆಟ್ಟಿ ಅವರ ಬ್ಯಾಟಿಂಗ್ ಇಂದ ಅದ್ಭುತವಾದ ಫಸ್ಟ್ ಬಾಲ್ ಆಕ್ಚುಲಿ ಸುಚೇತ್ ಅವ್ರು ನೆನ್ನೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಆದ್ರೆ ನಮ್ಮವ್ರು ಗೊತ್ತಲ್ಲ ಹಾಸನ್ ಅವರು ಯಾಕೋ ಸಿಕ್ಕಾಪಟ್ಟೆ ಹೆವಿಯಾಗಿ ಆಡ್ತಿದ್ದಾರೆ. ಆಗಿಲ್ಲ, ಆಗ್ತಾ ಇದಾರೆ ಇವಾಗ. ಡಾಟ್ ಆಗಿದೆ, ಡಾಟ್ ಆರಾಮ್ಸೆ 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 ಮಿಸ್. ಹೊಡಿತಿದ್ದೀರಾ, ಸಖತ್ತಾಗಿ ಹೊಡಿತಿದ್ದೀರಾ, ಆರಾಮಾಗಿ ಆಡಿ. ಯಾಕೆ ಟೈರ್ಡ್ ಮಾಡ್ಕೊಂತೀರಾ? ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ. Come on. ಗುಡ್ ಒನ್. Good. ಸೂಪರ್ ಬಾಲ್. ಅದ್ಭುತವಾದ ಬೌಲಿಂಗ್ ಮಾಡ್ತಾ ಇದ್ದಾರೆ. ವಾವ್ ವಾವ್, Wide. Super, ಅಗಲವಾದ ಎಸೆತ. ಸೂಪರ್ ಸುಚನ್, ಕಮ್ ಆನ್. ಸುಚೇತ್ ಶೆಟ್ಟಿ ಅವರು ಇರ್ಲಿ. ನೋಡ್ತಾ ಸುಚೇತ್ ಇದ್ದಾರೆ. ಅವ್ರೆ, Come on. ಕಂಡ್ರೆ ನಿಮ್ಮನ್ನ ನನಗೆ ತುಂಬಾ ಇಷ್ಟ. ಆಕರ್ಷಕ ಒಂದು ಆದ್ರೂ ಸೆಳೆತ. ವಾವ್, ಈಗ wide. ಮತ್ತೆ ಅಗಲವಾದ ಎಸೆತ. ಸೂಪರ್ ಮತ್ತೊಂದು ಸೂಪರ್. ಅಗಲವಾದ ಎಸೆತ. ಸುಚನ್ ಶೆಟ್ಟಿ ಅವರು ಅದ್ಭುತವಾದ ಬೌಲಿಂಗ್ ಮಾಡ್ತಿದ್ದಾರೆ, ಆದ್ರೆ 2 ವೈಡ್ ಅನ್ನು ಹಾಕಿದ್ದಾರೆ, ಪರವಾಗಿಲ್ಲ. ಸುಚನ್ ಶೆಟ್ಟಿ ಅವರು ಮತ್ತೆ ರೆಡಿ ಆಗ್ತಾ ಇದ್ದಾರೆ ಈಗ. ಓ, ಮತ್ತೊಂದು ವೈಡ್, ಮತ್ತೊಂದು ವೈಡ್, ಮತ್ತೊಂದು ವೈಡ್. ಇವಾಗ ಹೆಂಗಿದೆ ಗೊತ್ತಾ, ಆ ಕಡೆಯಿಂದ ಶೆಟ್ರು, ಈ ಕಡೆಯಿಂದ ಶೆಟ್ರು. ಯೇ ಓಕೆ, ಸೂಪರ್ ಫೋರ್ ನಾನು- ಸೂಪರ್ ಫೋರ್. ಸೊ ಈಗ ರಘು ಸರ್ ನ ವೇದಿಕೆ ಅವ್ರು ಮೇಲೆ ಬರೀ ಕರೆಯಕ್ಕೆ first ಇಷ್ಟಪಡ್ತೀನಿ. ರಘು ಸರ್, ರಘು ಮುಖರ್ಜಿ ಸರ್, ಹಾಸನ್ ಪ್ಲೀಸ್ ಅವ್ರು ಬರ್ಬೇಕು ಇಲ್ಲಿಗೆ. ಸಖತ್ತಾಗಿ ಆಡ್ತಾ ಇದ್ದಾರೆ. ಅವಾಗ್ಲಿಂದನು 4 6 4 6 10 ಸಿಕ್ತು ನಿಮ್ಗೆ. ಇವಾಗ ಅವ್ರು ಹೆಂಗ್ ಆಡ್ಬೇಕು? ಅಗಲವಾದ ಎಸೆತ ಮತ್ತೊಮ್ಮೆ. ಸುಚನ್ ಶೆಟ್ಟಿ ಅವರು ಯಾಕೋ ವೈಡ್ ಸುಚನ್, I ಜಾಸ್ತಿ want ಆಗ್ತಾ you to ಇದ್ದಾರೆ. give some tips. ಮತ್ತೆ ವೈಡ್ ಹಾಕಿದ್ದಾರೆ, ಮತ್ತೆ ವೈಡ್ ಹಾಕಿದ್ದಾರೆ. 50. ಅದ್ಭುತವಾದ ಒಂದು ಬೌಲಿಂಗ್, ಮತ್ತೆ ವೈಡ್. ಸುಚನ್ ಶೆಟ್ಟಿ ಅವರು ಅದ್ಭುತವಾಗಿ 3 ಬಾಲ್ ಹಾಕಿ ಮತ್ತೆ ಕಂಟಿನ್ಯೂ ವೈಡ್ ಹಾಕ್ತಾ ಇದ್ದಾರೆ. ನೋಡೋಣ ಈ ಸಲ. ಗುಡ್ ಬಾಲ್ ಆಗಿದೆ. 2 ಓವರ್ನ ಮುಕ್ತಾಯ. ಈಗ ಸಜ್ಜಾದ್ ಅವರು ಬ್ಯಾಟಿಂಗ್ ಹಂತದಲ್ಲಿ ನಿಂತಿದ್ದಾರೆ. Catch ಆಗುವ ಸಾಧ್ಯತೆ ಇಲ್ಲ. ಸೂಪರ್ ಸೂಪರ್. 4 ರನ್ ಕಾರ್ಯ ಅವರೇ. ಹಾಕಿದ್ದಾರೆ. 4 ರನ್ ಮತ್ತೆ 4 ರನ್ಗಳು ಸೇರ್ಪಡೆ. ಅದ್ಭುತವಾದ ಆಟವನ್ನು ಆಡ್ತಿದ್ದಾರೆ ಹಾಸನ್ ರಾಯಲ್ಸ್. ವಾಣಿಶ್ರೀ ಮೇಡಮ್ ಅವರ ಬಾಲ್ ಯಾಕೋ ಉರುಳಿ 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 ಹೋಗ್ತು. ವಿಕೆಟ್ ಆಗಿದೆ. ಸಜ್ಜಾದ್ ಅವರು ವಿಕೆಟ್ ಅನ್ನು ಅರ್ಪಿಸಿದ್ದಾರೆ. ಈಗ ರಘು ಸರ್ ಬರ್ತಾ ಇದ್ದಾರೆ. ರಘು ಸರ್ ಬರ್ತಾರ ಸ್ಪೀಡ್ ನೋಡಿದ್ರೆ ಯಾಕೋ ಎಲ್ಲ ಬಾಲ್ಗಳು ಬೌಂಡ್ರಿ ಅಂತ ಹೋಗೋ chances ಕಾಣ್ತಾ ಇದೆ. ನೋಡ್ಕೊಂಡಿಲ್ಲ ಅಂತೀರಾ ನೀವು? ಹೌದು, ಇಲ್ಲ ಅದು ಬಾಲ್ ಸ್ವಿಂಗ್ ಆಯ್ತು, ಅದು ಬಾಲ್ ಬ್ಯಾಟ್ ಪಿಚ್ ಕನೆಕ್ಟ್ ಮಾಡಿದೆ, ಅದು 6-10 ರನ್ಸ್ ಹೊಡೆಯಕ್ಕೆ ಆಗ್ತಾ ಇಲ್ಲ. ಓಕೆ ಓಕೆ. ಸೊ ಈಗ ನೆಕ್ಸ್ಟ್ Okay, ಈಗ ಅವರು ವಾಣಿಶ್ರೀ ಮೇಡಮ್ ಅವರು ರೆಡಿ ಆಗಿದ್ದಾರೆ ಕಣದಲ್ಲಿ. 4 ಬಾಲ್ಗೆ 4 ಸಿಕ್ಸ್ ಅಂತ ಎಕ್ಸ್ಪೆಕ್ಟೇಷನ್
ಕಾಂಬಿನೇಷನ್ ಇದೆ ಸೂಪರ್ ರೆಡಿ ನೋಡೋಣ. ಕಮ್ ಆನ್ ರಘು ಸರ್ ಸಜ್ಜಾದ್ ಸರ್ ರಘು ಸರ್ ಕಮ್ ಈಗ ವಾಣಿಶ್ರೀ ಮೇಡಮ್ ಅಗಲವಾದ ಎಸೆತ, ಬಹಳ ಅಗಲವಾದ ವಾಣಿಶ್ರೀ ಎಸೆತ. ಮ್ಯಾಮ್ ಅವರು ಒಂದು ವಿಕೆಟ್ come on. ತಗೊಂಡ್ರು. ಈಗ ಹೋಗಿದೆ, ಸಖತ್ ಮತ್ತೆ ಆಡ್ತಾ ಇದ್ದಾರೆ ಅಗಲವಾದ ನೋಡಿ. ಎಸೆತ. Woo! ಆಗ್ತಾ ಇದೆ ವಾಣಿಶ್ರೀ ಓ ದೊಡ್ಡ ಅಗಲವಾದ ಎಸೆತ. ರಘು ಸರ್ ಕಾಲ್ ಇಟ್ಟಿದ್ದು ಫೀಲ್ಡ್ ಗೆ ಹಾಸನ್ ನಮ್ಮ ರಾಯಲ್ಸ್ ಅವರಿಗೆ ವಾಣಿಶ್ರೀ ವೈಡ್ ಮ್ಯಾಮ್ ಹಾಕಿ ಹಾಕಿ ರನ್ ಕೊಡೋ ಸಾಧ್ಯತೆ ಎದ್ದಾಗಿ ಕಾಣ್ತಾ ಇದೆ. ಸೂಪರ್ ಮ್ಯಾಮ್ ಕೂಲ್ ಡೌನ್. ಇದು ಹೆಂಗಿದೆ ಗೊತ್ತಾ, ಆಡೋದೇನೋ ಆಡ್ತಾ ಇದೀನಿ ಅಂತ ಒಂದು ವಾರ್ನ್ ಕೊಟ್ಟು ಹೋದ್ರು ಟೀಮ್ಗೆ. ಎಲ್ರು ಓಕೆ ಸರ್ ರೆಡಿ ವಾಣಿಶ್ರೀ ಮೇಡಮ್ ಅವರು ಮತ್ತೆ ವೈಡ್ ಹಾಕಿದ್ದಾರೆ, ಮತ್ತೆ ವೈಡ್ ಗುಡ್ ಒನ್ ಯು ಕ್ಯಾನ್. ಮತ್ತೆ ವೈಡ್ ಆಗಿದೆ. ನಮ್ಮ ಇವತ್ತಿನ ಈ ಬಾಕ್ಸ್ 10 ಲೀಗ್ ಸ್ಯಾಂಡ್ ಟೀಮ್ ನಲ್ಲಿ discussion ನಡೀತಾ ಇದೆ. ಮಿಸ್ಟರ್ ಆ, ಶಶಿಕುಮಾರ್ ಸೂಪರ್ ಆಗಿದ್ದಾರೆ. ಸೊ ಶಶಿಕುಮಾರ್ ಸರ್ ರಘು ಸರ್ ಮೊದಲನೇ ಬಾಲ್ ನೇ ಡಾಟ್ ಮಾಡಿದ್ದಾರೆ. ಅಂಡ್ ವಿ ಆರ್ ಆಲ್ ಪ್ಲೇಯಿಂಗ್ ರಿಯಲಿ ಗುಡ್. ಈಗ ಎರಡನೇ ಬಾಲ್ ಫೇಸ್ ಮಾಡ್ತಿದ್ದಾರೆ, ನೋಡೋಣ. ಓ ವೈಡ್. ಕಮ್ ಆನ್ ಅಕ್ಕ, ಕಮ್ ಆನ್, ಸೂಪರ್ ಸೂಪರ್ ಆಗಿ ಟಚ್ ಮಾಡಿದ್ದಾರೆ, ಬೌಲಿಂಗ್ ಬಟ್ ಯಾವುದೇ ರನ್ ಇಲ್ಲ. ಸೂಪರ್. ಸೂಪರ್ ಬೌಲಿಂಗ್. ವಾರೆ ವಾ ಕ್ಯಾ ಬಾತ್ ಹೈ. 6 ರನ್ಗಳು. ಎನರ್ಜಿ ಸ್ಪಿರಿಟ್ ಹೈ. ಕೊನೆಯ ಅದ್ಭುತ 6 ರನ್ಗಳು. ಕ್ಕೆ 1 ವಿಕೆಟ್. ನಮ್ಮ ಹಾಸನ್ ರಾಯಲ್ಸ್ ವೇಗವಾಗಿ ಆಡ್ತಿದ್ದಾರೆ. ಬಂದವರೆಲ್ಲ 6-4 ಕಟ್ನೆ ನೋಡ್ತಾ ಇದ್ದಾರೆ. ಸೊ ಆ ಟೀಮ್ ನ ಸಜ್ಜಾದ್ ಅವರು ಸಜ್ಜಾದ್ ಅವರು ವೇದಿಕೆಗೆ ಬರಬೇಕು. ವಾಣಿಶ್ರೀ ಮೇಡಮ್ ಅವರು ಮಿಸ್ ಮಾಡಿದ್ರು ಪರವಾಗಿಲ್ಲ, 1 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಇನ್ನು ಆಟ ಮುಗ್ದಿಲ್ಲ. ಈಗ 3ನೇ ಓವರ್ ತರುಣ್ ಸರ್ ಅವ್ರು ಬಂದಿದ್ದಾರೆ. ಯಾವ ತರ ಗೂಗ್ಲಿ ಬಿಡ್ತಾರೆ, ಹೇಗ್ ವಿಕೆಟ್ ಪಡ್ಕೋತಾರೆ ಅಂತ ಕಾದು ನೋಡೋಣ. ನಮ್ಮ ದಾವಣಗೆರೆ ಲಯನ್ಸ್ ಕಡೆಯಿಂದ ಕ್ಯಾಪ್ಟನ್ ತರುಣ್ ಅವರು ಇದೀಗ ಬೌಲಿಂಗ್ ಅಲ್ಲಿ ಇದ್ದಾರೆ. ತರುಣ್ ಅವರು ಈಗ ಬೌಲಿಂಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರ ತಂಡದವ್ರನ್ನ ಹೇಗ್ ಬೇಕು ಅನ್ನಿಸ್ತಾ ಇದ್ದಾರೆ. ಫಾಸ್ಟ್ ಬಾಲ್ ವೈಡ್ ಆಗಿತ್ತು, ಬಟ್ ನಮ್ಮ ಬ್ಯಾಟ್ಸ್ಮನ್ ಅದನ್ನ ಗುಡ್ ಬಾಲ್ ಮಾಡಿದ್ರು. ಓಕೆ, 2ನೇ ಬಾಲ್ ಸೂಪರ್ 6 ರನ್ಗಳು. ತೇಜ್ ಶೆಟ್ಟಿ ಅವರ ಕಡೆಯಿಂದ ಬನ್ನಿ ಸಜ್ಜಾದ್ ಸರ್, ನಿಮ್ಮನ್ನು ಕರೀತಾ ಇದೀವಿ. ಸೊ ಈಗ 3ನೇ ಬಾಲ್ ಮತ್ತೆ 6 ರನ್ಗಳನ್ನು ಬಾರಿಸಿದ್ದಾರೆ. ಅದ್ಭುತವಾದ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ದಾವಣಗೆರೆ ಲಯನ್ಸ್ ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ ಯಾವ ತರ ಈ ವಿಕೆಟ್ ತೆಗಿಬೇಕು ಅಂತ. ವಿಕೆಟ್ ಪ್ಲೀಸ್. ಕ್ಯಾಚ್ ಡ್ರಾಪ್ ಆಗಿದೆ. ಹೆಡ್ಸ್ ಅಪ್ ಅಂಪೈರ್. No. 4 Heads up. 4 2 runs. ಇಲ್ಲಿ ಟಚ್ ಆಯ್ತು, ಅವ್ರು ಕ್ಯಾಚ್ ಬಿಟ್ಟ ಮೇಲೆ ಇಲ್ಲಿ ಟಚ್ ಆಯ್ತು. 2 ರನ್ಗಳು. ಅಂಪೈರ್ ನಿರ್ಣಯವೇ ಅಂತಿಮ. ಮೇಲೆ ಈ ಕಡೆ ಟಚ್ ಆಯ್ತು. ಅಂಪೈರ್ ಡಿಸಿಷನ್ ಇಸ್ ಫೈನಲ್. ಕ್ಯಾಚ್ ಬಿಟ್ಟ ಮೇಲೆ ಟಚ್ ಆಯ್ತು ನೋಡಿ. ಆಯ್ತು ಬಿಡ್ರಪ್ಪ. ಈಗ ನಮ್ಮ ಜೊತೆ ಸಜ್ಜಾದ್ ಅವರಿದ್ದಾರೆ. ನಿಮ್ಗೋಸ್ಕರ. ಸರ್ ಏನ್ ಹೇಳ್ತೀರಾ ನೀವು? ಮತ್ತೆ 10 ರನ್ಗಳು.
ಸುಚಿತ್ ಅವ್ರು ಮುಗಿಸ್ತಾ ಇದಾರೆ 95. 4 ರನ್ಗಳು. ಸುಚಿತ್ ಅವ್ರು ಯಾವ ಬಾಲ್ ಬಿಡಂಗೆ ಕಾಣ್ತಾ ಇಲ್ವಲ್ಲ. Woo! ಬರ್ಲೆ ಬರ್ಲೆ ತಂಡದ ಈಗ ಮೊತ್ತ 100. ಸ್ಕೋರ್ ಸ್ಕೋರ್ 100. ಹಾಸನ್ ರಾಯಲ್ಸ್ Dance, dance, dance. 100. ಈಗ ನಿಮ್ಮ ಟೀಮ್ ಸ್ಕೋರ್ 100 ನ ಗಡಿ ಮುಟ್ಟಾಯ್ತು. ಏನ್ ಹೇಳ್ತಿದ್ದೀರಾ? ಇನ್ಶಾಲ್ಲ 200 ಕ್ರಾಸ್ ಮಾಡ್ತಾರೆ 200. ಯಬ್ಬಾ, ಸ್ಪಿರಿಟ್ ನೋಡ್ರಪ್ಪ ಹಾಸನ್ ಅವ್ರದ್ದು. 6 ಹೋಗುತ್ತೆ ನೋಡಿ. 200 ರನ್ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಆಡ್ತಾರೆ Already ಗುಂಡುಗರ್ಜಿ ಸರ್. ನೋಡೋಣ ಈಗ ನಮ್ ಸುನಾಮಿ ಅವರು ಹೇಳ್ತಿದ್ರು. ಸುನಾಮಿ ಗುಡ್ ಒನ್ ಆ ಕಡೆಯಿಂದ ರೊಚ್ಚಿಗೆದ್ದ ಸುನಾಮಿ ಕಿಟ್ಟೆ, ಈ ಸುನಾಮಿ ಕಡೆ ಕಿಟ್ಟೆ ಅವರು ಸೂಪರ್ ಸ್ಟ್ರಾಂಗ್ control ಆಗಿರೋ ಮಾಡ್ತಾ ರಘು ಇದ್ದಾರೆ. ಮುಖರ್ಜಿ ಅವರು ಆಡ್ತಾ ಇದ್ದಾರೆ. ಎರಡನೇ ಬಾಲ್ ಬೇಕೇ ಬೇಕು ರಘು ಸರ್ ನೋಡಿ ಹೇಳಿದ್ರು. ಸುನಾಮಿ ಕಿಟ್ಟಿ ಅವ್ರಿಗೆ ಸುನಾಮಿ ತರದಲ್ಲೇ ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ರಘು ಮುಖರ್ಜಿ ಸರ್. ರಘು ಸರ್ ಸುನಾಮಿ ಬರ್ಲಿ ಏನೇ ಬರ್ಲಿ ನಾನ್ ಮಾತ್ರ ಮಿಸ್ ಮಾಡ್ದೆ 6 ಹೊಡಿತೀನಿ ಅಂತ ಡಿಸೈಡ್ ಆದಂಗೆ ಕಾಣ್ತಾ ಇದೆ. ಮತ್ತೆ 6. ಅವರ ಕ್ರಿಕೆಟ್ ಸ್ಟೈಲ್ ನೋಡಿದ್ರೆ ಕಾದು ಹೊಡಿತಾ ಇದ್ದಾರೆ. ಎನರ್ಜಿ ಪ್ಲೀಸ್. ಮತ್ತೆ ಸುನಾಮಿ ಕಾದು ಹೊಡಿತಾ ಇದ್ದಾರೆ. ವೈಡ್. ಸುಮ್ಮನೆ ಇರೋಪ್ಪ. ಯಾಕೋ ನಮ್ಮ ಕಿಟ್ಟಿ ಅವರ ಬಾಲ್ ಹೇಳ್ಬಾರ್ದು, ನಮ್ಮ ರಘು team ಗೆ ಮುಖರ್ಜಿ cheer ಮಾಡು. ಕೆಟ್ಟೋಗ್ತಾ ಇದೆ. ಈಗ ಮತ್ತೆ ಏನು ನಿಮ್ ಟೀಮ್ ಅಲ್ಲಿ ಎಲ್ಲ ಫುಲ್ ರೆಡಿ ಮಾಡಿಟ್ಟಂಗಿದೆ. ಪ್ರತಿಯೊಬ್ರು ನುಗ್ತಾ ಇದ್ದೀರಾ. ಲಾಸ್ಟ್ ಇಯರ್ ರಘು ಸರ್ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಬ್ಯಾಂಗ್ಳೂರ್ನಲ್ಲಿ ಅದೇ ಮ್ಯಾನ್ ಆಫ್ ದಿ ಸೀರೀಸ್ ತಗೊಂಡಿದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ತಗೊಂಡಿದ್ರು. ವಾವ್, ಎಲ್ಲ ಮ್ಯಾಚ್ ಸೂಪರ್. ಅವರು ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಕ್ಯಾಪ್ಟನ್, ನಮ್ಗೆ ಒಳ್ಳೆ ಅವರು ರೂಟ್ ತೋರಿಸ್ತೀರಾ ಸಾಕಿದ್ದು. ಒಳ್ಳೆ ಕ್ಯಾಪ್ಟನ್, ಅದ್ರ ಜೊತೆ ಒಳ್ಳೆ ನುಗ್ತಾನು ಇದ್ದಾರೆ. ಏನು ಫೋರ್ಸ್ ಮಾಡಲ್ಲ, ನಮ್ ಟ್ರಾಜಿಡಿ ಮೇಲೆ ಬಿಟ್ಬಿಡ್ತಾರೆ ಅವರು. ಕ್ರಿಕೆಟ್ ರೂಟ್ ಮ್ಯಾಪ್ ತೋರಿಸ್ತಾ ಇದ್ದಾರೆ ಅಂತ. ಬ್ಯಾಂಗ್ಳೂರಿಂದ ನಮ್ಗೆ ನಮ್ಮಲ್ಲಿ ಹಾಸನ್ ಹಾಕಿದ್ದಾರೆ. ಎನರ್ಜಿ ಬ್ಯಾಂಕ್ ಇದೆ. ಈಗ ಸುನಾಮಿ ಅವರು ಮತ್ತೆ ಸುನಾಮಿ ಹೇಳ್ಸೋ ಪ್ರಯತ್ನದಲ್ಲಿದ್ದಾರೆ. ಸುನಾಮಿ ಬಂದ್ರು ಇಲ್ಲ, ಬಿರುಗಾಳಿ ಬಂದ್ರು ಇಲ್ಲ. ಕ್ಯಾಚ್ ಇಡೋ ಸಾಧ್ಯತೆ ಇತ್ತು, ಗುಡ್ ಒನ್. ಮಿಸ್ ಇರ್ಲಿ, ಆಗಿದೆ. ಸ್ಟೇಟ್ ಬ್ಯಾಟ್ ರಘು ಸರ್. ಓಕೆ, ವೈಡ್ 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 ವೈಡ್. ವೈಡ್ ಆಗಿದೆ, ವೈಡ್ ಆಗಿದೆ. ಅಂಪೈರ್ ಹೇಳ್ತದೆ. ಓಕೆ ಸಜ್ಜಾದ್ ಸರ್, ಥ್ಯಾಂಕ್ ಯು. ನಿಮ್ಮ ಟೀಮ್ ಅವ್ರ ಜೊತೆ ಕುತ್ಕೊಂಡು ಎಂಜಾಯ್ ಮಾಡಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್. So 121. ಇಲ್ಲ ನಮ್ಮ Easy four. ಅಂಪೈರ್ ಡಿಸಿಷನ್ ಹೇಳ್ತಾರೆ. ನೋ, ಯಾವುದೇ ರನ್ಗಳಿಲ್ಲ. Okay, cool. ತನಿಷ್ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಗೆದ್ದವ್ರಿಗೆ ಚಿಪ್ಪು, ಸೋತವ್ರಿಗೆ ಏನು ಅಂತ ನೀವೇ ಹೇಳ್ಬೇಕು. ಗೆದ್ದವ್ರಿಗೆ ಚಿಪ್ಪು, ಸೋತವ್ರಿಗೆ ಏನು ಅಂತ ತನಿಷ್ ಅವ್ರು ಹೇಳ್ತಾರೆ ಈಗ ನಮ್ಗೆ. ಅದು ನಾವು ಹೇಳಲ್ಲ, ತೋರಿಸ್ತೀವಿ. ನೆಕ್ಸ್ಟ್ ನಮ್ದು ಇರುತ್ತೆ ಬ್ಯಾಟಿಂಗು. ಇದ್ದಾರೆ 6 ರನ್. ಅದ್ಭುತ. Come on, Bhumikaji. ಈಗ ಎರಡನೇ ಬಾಲು ಮತ್ತೆ 6. ಇದು ಹೆಂಗ್ ಗೊತ್ತಾ? Come on, Ten come ಆ? on, hit me. 10 ಆ? Ten. Hit me. Sir, hit me. Touch ಆಯ್ತು. So, ಅದನ್ನ 6 ಈಗ ರನ್ಗಳು.
ಆರು ರನ್ಗಳು. ಕನ್ಸಿಡರ್ ಮಾಡಿದ್ದಾರೆ 6. ನೋಡಿ ಹೇಳ್ತಾ ಇದ್ದೀವಿ, ಕೇಳ್ತಿಲ್ವಲ್ಲ ನೀವು. ಈಗ ಮೂರನೇ ಬಾಲ್ ಕೋಮಿಕಾಜಿ. ಸುಚೇತ್ ಶೆಟ್ಟಿ ಅವರು ಟಚ್ ಆಗಿಲ್ಲ. ಔಟ್ ಅದು. ನಮ್ಮ ದಾವಣಗೆರೆ ಲಯನ್ಸ್ ಅವರು ಬಿಟ್ ಹೊಡಿತಾರೆ, ಅದಕ್ಕೋಸ್ಕರ ಎಷ್ಟು ರನ್ ಬಂದ್ರು ಹೊಡಿತೀವಿ ಅನ್ನೋ ಹುಮ್ಮಸ್ ಅವರಲ್ಲಿದೆ. ಓ ಡಾಟ್ ಆಗಿದೆ. ಬರ್ಲೆ ಇದು ನಮ್ಮ ಹಳ್ಳಿ ಕಡೆ ಲಗೋರಿ ಆಡೋ ಸ್ಟೈಲ್ ತರ ಹೋಗ್ತಾ ಇದೆ, ಟಕ್ 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 ತರ. ಬಂತು. ಅದ್ಭುತ ಆಟ, ಅದ್ಭುತ ಆಟ. ಅಕ್ಕ ಬೌಲಿಂಗ್ ಮಾಡಿದ್ರು. ಸೆಂಚುರಿ. 6 ರನ್ಗಳು. ಓಕೆ, ಈಗ ನಮ್ಮ ಟೀಮ್ ಅವರು 150 ಸ್ಕೋರ್ ಕ್ರಾಸ್ ಮಾಡ್ತಿದ್ದಾರೆ. ಅದ್ಭುತವಾದ ಬ್ಯಾಟಿಂಗ್ ಅನ್ನು ಸುಚೇತ್ ಶೆಟ್ಟಿ ಅವರು ಆಡ್ತಿದ್ದಾರೆ. ಈಗ ನೆಕ್ಸ್ಟ್ ಬಾಲ್ ಕಾದ್ ನೋಡೋಣ. ಮತ್ತೆ 6 ರನ್ಗಳು, ಮತ್ತೆ 6 ರನ್ಗಳು. ಅದ್ಭುತ ಬ್ಯಾಟಿಂಗ್, ಅದ್ಭುತ ಬ್ಯಾಟಿಂಗ್. ನಮ್ಮ ದಾವಣಗೆರೆ ಲಯನ್ಸ್ ಚಿಯರ್ ಅಪ್. ಬ್ಯಾಟ್ಸ್ಮನ್ ಅವರು ಬರ್ಬೇಕು, ಕಣಕ್ಕೆ ಇಳಿಬೇಕು. ದಾವಣಗೆರೆ ಲಯನ್ಸ್ ಬರ್ತಿದ್ದಾರೆ. ಏನ್ ಕಾದ್ ಗೊತ್ತಾ? ನೋಡ್ಬೇಕು. Actually, ಸುಚನ್ ಅವರು ಸೊ ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಹಾಸನ್ ರಾಯಲ್ಸ್ ಸಾದಿಕ್ ಅವರು ಈಗ ಬೇಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಲೆಟ್ ಸ್ಟಾರ್ಟ್ ದ ಗೇಮ್. ಫಸ್ಟ್ ಬಾಲ್. ಫಸ್ಟ್ ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದಾರೆ ನಮ್ಮ ಸಾಜಿದ್ ಅವರು. ಫಸ್ಟ್ ಬಾಲ್ ರೆಡಿ ಆಗಿದ್ದಾರೆ. ನಮ್ಮ ಸುಚನ್ ಶೆಟ್ಟಿ ಹಾಗೂ ಪ್ರವೀಣ್ ಅವರು ರೆಡಿ ಆಗಿದ್ದಾರೆ ಬ್ಯಾಟಿಂಗ್ ಮಾಡೋದಕ್ಕೆ. ನೋಡೋಣ ಎಷ್ಟು ಸ್ಕೋರ್ ಮಾಡ್ತಾರೆ ಅಂತ. ಸ್ಕೋರ್ ಮಾಡೋದಕ್ಕಂತೂ ಬಿಡ್ಬೇಡಿ ಅಂತ ನಾನು ಇಲ್ಲಿಂದ ನಿಮ್ಗೆ ಸಪೋರ್ಟ್ ಮಾಡೋದಕ್ಕಿದ್ದೀನಿ. ಹೆದರ್ಕೋಬೇಡಿ, ಆರಾಮಾಗಾಡಿ. ಸಜ್ಜಾದ್ ಅವರು ಒಳ್ಳೆ ಗೂಗ್ಲಿ ಹೊಡೆದ್ರು ಅಂದ್ರೆ 6 ರನ್. ನನಗೆಲ್ಲ ಬಾಲ್ ಹೊಡೆದ್ರೆ ರನ್ ಮೈನಸ್ ಆಗುತ್ತೆ. ಈಗ ನೋಡಿ ಎರಡನೇ. ವಾವ್ ವಾಯ್. ಡಾಟ್ ಬಾಲ್ ಆಗಿದೆ. ಆರಾಮಾಗಾಡಿ ಸಾಜಿದ್ ಅವರೇ, ಪರವಾಗಿಲ್ಲ, ನಾವೇ ವಿನ್ ಆಗೋದು. ಕುತ್ಕೊಳ್ಳೋಕೆ ಇಲ್ಲಿ ಜಾಗ ಎಲ್ಲಿದೆ? ಮತ್ತೆ 6 ರನ್ಗಳು. ಮತ್ತೆ 6 ರನ್ಗಳು. What a batting! ಇರ್ಲಿ. What a batting! ದಾವಣಗೆರೆ ಲಯನ್ಸ್ ಗರ್ಜನೆ ಮಾಡಕ್ ಶುರು ಮಾಡಾಯ್ತು. ಆಕ್ಚುಲಿ ಇವರಿಬ್ರು ಬಹಳ ಚೆನ್ನಾಗಿ ಆಡ್ತಾರೆ ಅಂತ ನೋಡಿ. ವೈಡ್ ಆಗಿದೆ, ಅಗಲವಾದ ಎಸೆ. ಲೈಟ್ ಕರೆಕ್ಟ್ ಆಗಿ ಕಣ್ಣು ಹೊಡಿತಿದೆ, ನಮ್ಮ ಪ್ಲೇಯರ್ ಹಾಳು ಮಾಡ್ತಿದೆ, ಹುಷಾರ ನೋಡ್ಕೊಳ್ರಿ ಸ್ವಲ್ಪ. ಹಾ ಓಕೆ. ಯಾಕೆ ರೊಚ್ಚಿಗೆ ಹೇಳ್ತೀರಾ, ಆರಾಮಾಗಿರಿ. ಪ್ರವೀಣ್ Okay. ಹಾಸನ್ ರಾಯಲ್ಸ್ ಅವರು ತುಂಬಾ ಚೆನ್ನಾಗಿ ಟೀಮ್ ಫಾರ್ಮ್ ಮಾಡ್ಕೊಂಡು ಆಡ್ತಿದ್ದಾರೆ. ಒಳ್ಳೆ ಪ್ಲಾನಿಂಗ್ ಎಲ್ಲ ಕಾಣ್ತಾ ಇದೆ. ನೋಡೋಣ, ಇನ್ನು ಪಿಕ್ಚರ್ ಬಾಕಿ ಇದೆ.
ಒಂದು ಓವರ್ ಮುಕ್ತಾಯವಾಗಿದೆ. ಎರಡನೇ ಓವರ್ಗೆ ಏನು ಇವ್ರು ನಿಂತಿರೋ ಸ್ಟೈಲ್ ನೋಡ್ರಿ, ಏನೋ ಸ್ಪಿನ್ ಬಿಡೋಂಗ್ ಕಾಣ್ತಾ ಇದೆ. ನೋಡೋಣ ವೈಡ್ ಬಿಡ್ತಾರ, ಸ್ಪಿನ್ ಬಿಡ್ತಾರ, ಗೂಗ್ಲಿ ಬಿಡ್ತಾರ, ಕಾದ್ ನೋಡೋಣ. 10 ಬೋರ್ಡ್ ಎಲ್ಲ ನೋಡ್ಕೊಂಬಿಡಿ ಒಂದ್ಸಲಿ. 10 ಟಾರ್ಗೆಟ್ ತುಂಬಾ ದೊಡ್ಡದಾಗಿದೆ, 162 ದಾವಣಗೆರೆ ಲಯನ್ಸ್. ಬೋರ್ಡ್ ಇದೆ ಅಂತ ನೋಡ್ಕೊಂಬಿಡಿ, ಎಲ್ಲ ಕಡೆ ಏನ್ ಬಾಲ್ ಗೊತ್ತಾ? ಹೋಗ್ತಾ ಇರುತ್ತೆ ಇವಾಗ. ಇಲ್ಲ ಏನ್ ಗೊತ್ತಾ, ಒಂದು ಆ ತರ So, ಯಾವ ball ನ ಹೋಗಿದ negligency ತಕ್ಷಣ ಎಲ್ಲ ಮಾಡಂಗಿಲ್ಲ ಬಾಲ್ ನೀವು. ಹಂಗೆ ಹೊಡಿಯಕ್ ಆಗಲ್ಲ. ನೋಡ್ತಾ ಇರಿ ಇವಾಗ. ಅದೇ ಆಗಲ್ಲ. ಯಾಕೆ ಅಷ್ಟೊಂದಿದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಗೊತ್ತಾ? ನಮ್ಮಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ. ನಮ್ ಟೀಮ್ ಹೊಡೆದ್ರೆ ಸಿಕ್ಸ್, ನೀನ್ ಆಗ್ತೆ ಫಿಕ್ಸ್. 6 ರನ್. ನಾನ್ ಆಡಿದ್ರೆ ಆಮೇಲೆ ನೀವೆಲ್ಲರೂ ಬೇಜಾರಾಗ್ಬಿಡ್ತೀರ ಅಂತ ನಾನು ಅಲ್ಲಿ ಆಡಿಲ್ಲ, ಇಲ್ಲಿ ಬಂದು ನಿಮ್ ಜೊತೆ ನಿಂತ್ಕೊಂಡಿದ್ದೀನಿ. ಸೆಲೆಬ್ರೇಷನ್ 50 ಬರ್ಲಿ ಚಿನ್ನಿ ಓವರ್ ಅಲ್ಲಿ ಲೆಕ್ಕಾಚಾರ ಮಾಡೋಣ. 6 ರನ್ ಅನ್ನು ಹೊಡೆದಿದ್ದಾರೆ. ಅಲ್ಲ, ನೋಡೋಣ 50 ಎರಡನೇ ಜಾಸ್ತಿ ಬಾಲ್. ಟ್ರೈ ಮಾಡಿ, 50 ಬಂದ್ರೆ ನಮಗೆ ಖುಷಿ. 10. ಹೀಗೆಲ್ಲ ಅವಮಾನ ಮಾಡ್ಬಾರ್ದು ನೀನು ನನಗೆ. ಸುಶಾಂತ್ ಶೆಟ್ಟಿ ಅವರು ನಾವ್ ಯಾರಿಗೂ ಕಮ್ಮಿ ಇಲ್ಲ ಕಣ್ರಿ. ಏನ್ ಪರವಾಗಿಲ್ಲ, ಫೀಲ್ಡಿಂಗ್ ಮಾಡ್ತಾ ಇದಾರೆ. ಬಾಡಿಂದ ಆಚೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ಅಲ್ಲ, ಅದಕ್ಕೆ ಹೇಳೋದು 10 ರನ್ ಗೆಲ್ಲೋದಕ್ಕಿಂತ ಸೇರ್ಪಡೆ. ಮುಂಚೆನೆ ಸೆಲೆಬ್ರೇಟ್ ಮಾಡಬಾರ್ದು. ನಾವ್ ಯಾರು ಸೆಲೆಬ್ರೇಟ್ ಮಾಡಿಲ್ಲ. ನಿಮ್ಮ ಖುಷಿನ ನೋಡಿ, ನಾವು ನೋಡಿ ಎಷ್ಟು ಆಕ್ಚುಲಿ ನಾವು ಭರತ್ ಸೆಲೆಬ್ರೇಟ್ ಅವ್ರಿಗೆ ಮಾಡೋದಕ್ಕೆ ವೇಟ್ ಮಾಡ್ತಾ ಇದೀವಿ. ರಘು ಸರ್ ಏನೋ ಟಿಪ್ ಹೇಳ್ಸು ಕೊಡ್ತಾ ನಮಗೆ ಇದ್ದಾರೆ. ಯಾವ ನೀವ್ ಯಾವ ಟೈಮಿಗೆ ನಮ್ ಕಡೆ ಬಂದ್ರಿ, ಲಕ್ ಎಲ್ಲ ನಮ್ ಕಡೆ ಬಂತು. ನಾನು ಹೋಗ್ತೀನಿ. ನಾವ್ ಹೊಡೆದ್ರೆ 6, ನೀವ್ ಅಬ್ಸ್ಕ್ಯಾಂಡಿಂಗ್ 6. ಕಮನ್ ಜಾನ್. ಮತ್ತೆ ಈಗ 6 ರನ್. ಸೂಚನಾ ಅವರೇ, ಜಸ್ಟ್ ಮಿಸ್. ಇಲ್ಲ ಬರ್ಲಿ ಹಂಗೆ ಬರ್ಲಿ. ಸೂಪರ್. ಇಲ್ಲಿ ಈ ಕಡೆ ರೈಟ್ ಸೈಡ್ ನೀವು ಸಖತ್ತಾಗಿ ಆಡ್ತೀರ ಅಂತ ಗೊತ್ತು. ನೀವು ನನ್ ಮೇಲೆ ಹಿಂಗೆಲ್ಲ ಹೇಮಂತ್ ಕಾಂಪಿಟೇಷನ್ ಕುಮಾರ್ ಅವರು ಮಾಡ್ಬೇಡಿ. ಏನೋ ಹೇಳ್ಕೊಡ್ತಾ ಇದ್ದಾರೆ. ನೋಡಪ್ಪ ಹಿಂಗೆ ಆದ್ರೆ ನಾವು ಹೊಗೆ ಹಾಕಿಸ್ಕೊಬಿಡ್ತೀವಿ, ಚೆನ್ನಾಗ್ ಹಾಕಪ್ಪ ಅಂತ. ಮತ್ತೆ ಯಾರು? ಹ್ಯಾಟ್ರಿಕ್ 6. ಸುಶಾಂತ್ ಶೆಟ್ಟಿ ಅವರ ಕಡೆಯಿಂದ ಹ್ಯಾಟ್ರಿಕ್ 6 ಬಂದಿದೆ. ಕಂಟಿನ್ಯೂ 3 ಬಾಲ್ಗೆ 3 6. ನೆಕ್ಸ್ಟ್ ಓವರ್ ಹೆಣ್ಮಕ್ಳು ಕೊಡಬೇಕು. ಹೆಣ್ಮಕ್ಳು ಸ್ಟ್ರಾಂಗು. 1 ವಿಕೆಟ್ ಗ್ಯಾರಂಟಿ, 36 ಎಕ್ಸ್ಟ್ರಾ ಗ್ಯಾರಂಟಿ. ಮತ್ತೆ ತಂಡದ ರಕ್ಷಣೆ ಹೇಮಂತ್ ಕುಮಾರ್ ಅವರು ಒಳ್ಳೆ ಫೀಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಸುಚೇತ್ ಶೆಟ್ಟಿ ಅವರು ಏನೋ ಹೇಳ್ಕೊಡ್ತಿದ್ದಾರೆ ಭರತ್ ಅವ್ರಿಗೆ. ನೋಡಪ್ಪ ಹಾಕು, ನೋಡ್ಕೊಂಡು ಹಾಕು, ಯಾಕಪ್ಪ ಈ ತರ ಆಗ್ತಿದ್ಯಾ ಅಂತ ಟಿಪ್ ಕೊಡ್ತಿದ್ದಾರೆ. ಆದ್ರೂ ನೋ ವೇ, ಚಾನ್ಸೇ ಇಲ್ಲ. ಈ ಓವರ್ ಅಲ್ಲಿ 28 ರನ್ಸ್. ಗುಡ್ ಓವರ್. ಬಟ್ ಯಾವ್ದಕ್ಕೂ ಸಾಕಾಗಲ್ಲ. ಟಾರ್ಗೆಟ್ ದೊಡ್ಡದಿದೆ ಶ್ರೀನಿಧಿ, ಅಷ್ಟೆಲ್ಲ ರನ್ ಸಾಕಾಗೋದಿಲ್ಲ. ಸೊ ಡೋಂಟ್ ವರಿ, ಕೂಲ್. ನಾವು ಕೂಲ್ ಆಗಿರಕ್ಕಾಗಲ್ಲ. ಆದ್ರೂ ನಮ್ ಟೀಮ್ ಅವ್ರು ನೋಡಿ ಈಗ ನೆಕ್ಸ್ಟ್ ಬಾಲ್. ಈಗ ಲೆಕ್ಕ ಹಾಕೊಳ್ಳಿ. ನಂದು ಲಕ್ಷ್ಮಿದು ಇದು ಯಾವ್ದೋ ಕೊಕ್ರೆ ನಡೆದಂಗಿತ್ತು ಬೌಲಿಂಗ್ ಮಾಡೋದಕ್ಕೆ ಅಮೃತ್ ಅವ್ರು ಬರ್ತಾ ಇದ್ದಾರೆ. ಡೆಡ್ ಬಾಲ್. ಸೊ ಅಂದ್ರೆ ಡೆಡ್ ಆಗಿರೋ ಬಾಲ್. Bowlers ಅಮೃತ್ ಅವರು ಬೌಲಿಂಗ್ ಮಾಡಿದ್ರು. ಅಮೃತ. ನೋ ಬಾಲ್. ಇಟ್ಸ್ ನೋ ಬಾಲ್. ಅಮೃತ ಅವರು ಇಲ್ಲ ನೋ ಬಾಲ್ ಅದು. ಅಂಪೈರ್ ಅವ್ರು ಹೇಳ್ತಾರೆ No ball, umpire. ಮಾತಾಡಬಾರ್ದು. ಅಮೃತ Review. We want review. Hello. ನೋ ಬಾಲ್. ಅಂಪೈರ್ ನೋ ಬಾಲ್ ಕೊಡ್ಲೇಬೇಕು. ಇಲ್ಲಿ ಬಂದಿದೆ ಲೆವೆಲ್ ಅಲ್ಲಿ. Review ಕೇಳ್ತಾ ಇದ್ದಾರೆ. ಸುನಾಮಿ ಅವರೇ ಆ ಕಡೆಯಿಂದ ಹೇಳ್ತಾ ನೋ ಬಾಲ್. ಗುಡ್ ಬಾಲ್ ಅಂತ. ನೋ ಬಾಲ್. ಇಟ್ಸ್ ಅ ಗುಡ್ ಬಾಲ್.
ನಮ್ಮ ಏನಾಗಿದೆ team ಅಂತ? ಅಲ್ಲಿ- ಲಾಸ್ಟ್ ಟೈಮ್ ನೋಬಲ್ ಕೊಟ್ರಲ್ಲ ಅಂಪೈರ್ ಸರ್. ನೋ ಬಾಲ. ಹಾ ಹೌದು, ಲೈನ್ ದಾಟಿದ್ದಾರೆ ನೋಡಿ, ಅಲ್ಲೂ ದಾಟಿದ್ದಾರೆ ಮತ್ತೆ ಇಲ್ಲೂ ನೋಬಲ್ ಆಗಿದೆ, ಚೆಕ್ ಮಾಡಿ. ಓಕೆ. ರಿವ್ಯೂ ಕೇಳಿ ಸರ್. ಸುನಾಮಿ ಸರ್, ಅವರೇ review ಸ್ವಲ್ಪ ಕೇಳ್ತಾ ಸಮಾಧಾನ ಇದ್ದಾರೆ, no ball, ಮಾಡ್ಕೊಳ್ಳಿ. good ಇಲ್ಲ, ನೋಬಲ್ ಕೊಡ್ಬೇಕು ಅಂಪೈರ್. ಲೈನ್ ಕ್ರಾಸ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಚೆಸ್ಟ್ ಇಂದ ಜಾಸ್ತಿ ಮೇಲೆ ಹೋಗಿದೆ, ನೀವೇ ಚೆಕ್ ಮಾಡಿ. ಕೂಲ್. ಕಿರಣ್ ಸರ್. ಸುನಾಮಿ ಅವರೇ ಇರ್ಲಿ. ಅಂಪೈರ್, ಓ ಥ್ಯಾಂಕ್ ಯು ಅಂಪೈರ್. ಓ ಸೂಪರ್ ಸೂಪರ್. ಸೂಪರ್. ಅಷ್ಟೇ ಗುಡ್ ಅಂಪೈರ್, ಗುಡ್ ಅಂಪೈರ್, Ball ಅಂತ ಹೇಳಿದ್ರು. ಗುಡ್ ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್ ತಗೊಂಡ್ಬಿಟ್ರೆ ಚಿಪ್ಪೆ ಕೇಳಿಸಿಲ್ಲ. ಥರ್ಡ್ ಅಂಪೈರ್ ಡಿಸಿಷನ್. ಓಕೆ, ಇಟ್ಸ್ ಅ ಫ್ರೀ ಹಿಟ್. ಫ್ರೀ ಹಿಟ್. ಓಕೆ, ಬನ್ನಿ. ಅಷ್ಟೇ ಬ್ರೋ, ಫ್ರೀ ಹಿಟ್ ಬ್ರೋ, ಫ್ರೀ ಹಿಟ್ಟು. It's a good ball. ಬಿಡೋದು ಬೇಡ, ನೋ ಬಾಲ್ ಆಗಿದೆ, ಫ್ರೀ ಹಿಟ್ಟು ಹೊಡೀರಿ ಅಷ್ಟೇ. ಫ್ರೀ ಹಿಟ್, ಕಮಾನ್ ಬಾಯ್ಸ್. ಸರ್ ಏನಾಯ್ತು ಅಂಪೈರ್ ಗಲಾಂಟಿನ? ಏನಾಗ್ತಿದೆ? ಸೊ ಅಂಪೈರ್ ಯಾವ ಡಿಸಿಷನ್? ಎಸ್ ಆಲ್ರೆಡಿ ಆರ್ಡರ್ ಕೊಟ್ಟಾಯ್ತು. ಗುಡ್ ಅಂಪೈರ್, ಸೂಪರ್. ಓಕೆ, ಈಗ ಬೌಲಿಂಗ್ Super. ಮಾಡ್ತಾರೆ ಅಮೃತ್ ಅವರು ಅಂಡ್ ಅಮೃತ್ ಬ್ಯಾಟಿಂಗ್ ಅವರು ಅಲ್ಲಿ ಇದ್ದಾರೆ ಮತ್ತೆ ಪ್ರವೀಣ್ bowling. ಅವರು. 6 ರನ್ಗಳು. ನೋಡ್ತಾ ಇದ್ದಾರೆ ಅಮೃತ್ ಅವ್ರನ್ನ ಯಾವ ತರ ಬೌಲಿಂಗ್ ಮಾಡ್ಬೇಕು ಅಂತ. ನಮ್ಮ ಸುಚೇತ್ ಶೆಟ್ಟಿ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನೋಡೋಣ. ಸೂಪರ್ ಫೀಲ್ಡಿಂಗ್ ನಮ್ಮ ಭರತ್ ಅವ್ರ ಕಡೆಯಿಂದ ಅದ್ಭುತವಾದ ಫೀಲ್ಡಿಂಗ್ ನಡೆದಿದೆ. ಸೂಪರ್ ಭರತ್, ನಮ್ಮ ಪ್ಲೇಯರ್ಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೇವೆ. ಅದ್ಭುತವಾದ ಅವ್ರಿಗೆಲ್ಲ fielding. ಬೆಣ್ಣೆ ದೋಸೆ ತಿನ್ಸ್ಬಿಟ್ಟು ಬನ್ರಿ. ಪಾರ್ಸಲಿಟಿ ಮಾಡ್ತಿದ್ದೀರಾ ನೀವು? ಅಂಪೈರ್ ಡಿಸಿಷನ್ ಅಂತಿಮ ದಿನೇಶ್. ಕರೆಕ್ಟ್. ತುಂಬಾ ಟೈಮ್ ಕಿಲ್ ಆಗ್ತಾ ಏ ಇದೆ. ನೀವು ಬ್ರೋ ಸಚಿನ್, ನೀವು ಏನೋ ನರ್ವಸ್ ಆಗ್ಬಿಡಿ, ಅವ್ರು ಮಾತಾಡ್ಕೊಳ್ಳಿ ಅಂಪೈರ್ ಅಂತ ನೀವು ಕಾನ್ಸಂಟ್ರೇಟ್ ಮಾಡ್ರಿ. 6-4 ಹೊಡೆಯೋದು ನೋಡ್ರಿ ಅಷ್ಟೇ. ಕೊಟ್ಟೆ. ಅಂಪೈರ್ಗೆ ತುಂಬಾ ಟಾರ್ಚರ್ ಕೊಡ್ತಾರಪ್ಪ Three ಇವರೆಲ್ಲ. balls, ಟೈಮ್ three ಕಿಲ್ ಆಗ್ತಿದೆ. balls. ದಯವಿಟ್ಟು ಎಲ್ಲರೂ ಅವರ More. ಪ್ಲೇಸ್ಗೆ ಹೋಗಿ. ಇಷ್ಟೊಂದು ಡಿಸ್ಕಷನ್ ಏನಕ್ಕೆ ಸುಮ್ನೆ? ಮೈಕಲ್ ಮಾತಾಡು. ಕೇಳ್ಸಲ್ಲ. ಸುಚನ್ ಏನ್ ಪ್ರಾಬ್ಲಮ್? ಸರ್ ಎಷ್ಟು ಬಾಲ್ ಆಗಿದೆ ಅನ್ನೋದನ್ನ ದಯವಿಟ್ಟು ಹೇಳಿ. ಸೂಚನ್ ಅವ್ರದೆಲ್ಲ ಡಿಸ್ಕಷನ್ ಮುಗಿಯೋರ್ಗು ನೀವು ಬಂದ್ಬಿಡಿ, ಹೇಳ್ತೀನಿ ಎಷ್ಟು ಮಾತಾಡ್ತಾರೆ. ಬ್ರೋ ಓನ್ಲಿ 2 ಬಾಲ್ ಆಗಿದೆ. 2 ಬಾಲ್, ಓನ್ಲಿ 2 ಬಾಲ್ ಆಗಿರೋದು. 2 ಡೆಡ್ ಬಾಲ್, 2 ವೈಡ್, 1 ನೋ ಬಾಲ್. ಓನ್ಲಿ 2 ಬಾಲ್ ಬ್ರೋ 2 ಬಾಲ್ ಓನ್ಲಿ. 2 ಬಾಲ್, ಓನ್ಲಿ 2 ಬಾಲ್ ಅಷ್ಟೇ. Bangalore. 2 ಬಾಲ್ ಆಗಿರೋದು. ನೆಕ್ಸ್ಟ್ ಸರಿ ಸರ್, ಲೆಟ್ ಸ್ಟಾರ್ಟ್. ಓಕೆ, ಈಗ ಮತ್ತೊಮ್ಮೆ ಬೌಲಿಂಗ್ ಮಾಡ್ತಾ ಇದ್ದಾರೆ Two ಅಮೃತ್ run, ಅವರು. 2 Batting ball. ಅಲ್ಲಿ ಇದ್ದಾರೆ ಸುಚನ್ ಶೆಟ್ಟಿ. ಅಮೃತ ಬ್ರೋ ಕಮಾನ್. Start 6 ಮಾಡಿ. 10 10. ತೆಗಿತಾರ ಇಲ್ಲ ಈಗ. ಎಷ್ಟೇ ಚರ್ಚೆ ಆದ್ರೂ 10 ಬೇಕು 10. ಸೂಪರ್ ಅದ್ಭುತವಾದ ಅದು ಫೀಲ್ಡಿಂಗ್. Four. Overthrow 4. Overthrow 4. 2D. Overthrow ಇದೆಯಲ್ಲ. ಜಾಸ್ತಿ ಡಿಸ್ಕಷನ್ ಆದ್ರೆ ಎರಡು ಟೀಮ್ ಇಂದನು ಸ್ಕೋರ್ ಮೈನಸ್ ಆಗುತ್ತೆ. ಸರ್ 4 ಗುಡ್. ಯಾಕಿಷ್ಟು ಡಿಸ್ಕಷನ್? ಅಂಪೈರ್ ಸರ್, ಅಂಪೈರ್ ಎಷ್ಟು ಸ್ಕೋರ್? ಓವರ್ ಥ್ರೋ ಇದೆಯಲ್ಲ, 4 ಇದೆಯಲ್ಲ.
ಸೊ ಈಗ ಪ್ರವೀಣ್ ಅವ್ರು ಆಡ್ತಾ ಇದ್ದಾರೆ. ಅದ್ಭುತ ಬಟ್ Six. Six. ಸಿಕ್ಸ್ ಇರ್ಲಿ ಸಿಕ್ಸ್ ಆ ಟಚ್ ಆದ್ಮೇಲೆ ಸಿಕ್ಸ್ ಬ್ರೋ ಸಿಕ್ಸ್ ಅದು ಅವಾಗ್ಲೇ ಅಲ್ಲ ಸರ್ ಅವಾಗ್ಲೇ ಅಲ್ಲ ಟಚ್ ಆಗಿ ಹೊರಗಡೆ ಬಂದ ಸಿಕ್ಸ್ ಇಲ್ಲ ಒಂದ್ ನಿಮಿಷ ಬನ್ನಿ ಇಲ್ಲಿ. ಬೇಡ ಇಲ್ಲಿ ಕೇಳಿ, ಅವರು ಕೊಡೋವರೆಗೂ ನೀವು ಕಾಯ್ಬೇಕು. ನೀವು ಫಸ್ಟೇ ಮಾತಾಡ್ಬಿಟ್ರೆ ಹೆಂಗೆ? ಒಂದ್ ನಿಮಿಷ ಏಯ್, ಬ್ರೋ ಆಕ್ಚುಲಿ ಏನ್ ಗೊತ್ತಾ ಅದು ಟಚ್ ಆಗಿ ಹೋಗ್ದಿಲ್ಲ ಅಂದ್ರೆ ಸಿಕ್ಸೇ ಅಲ್ಲ ಸಿ ಐ ಟೆಲ್ ಯು ಏ, ನಿಮ್ ಟೀಮ್ ಅವ್ರ ಆ ಥರ ಒಳಗೆ ಏನ್ ಚೆಕ್ ಮಾಡ್ತೀಯಪ್ಪ ಲಾಸ್ಟ್ ಟೈಮ್ ನಿಮ್ಗೆ ಕೊಟ್ಟಿಲ್ವಾ ಅದಲ್ಲ ಅಂತ ಯಾರು ಹೇಳಿ ಅಪೀಲ್ ಮಾಡು. ಇಟ್ ಇಸ್ ನಾಟ್ ಅ ಮ್ಯಾಟರ್ ಆಫ್ ಡಿಸ್ಕಷನ್ ಅಟ್ ಆಲ್. ನಿಮ್ ಟೀಮ್ ಅವ್ರ ಒಳಗೆ ಹೋಗೋಂಗೆ It ಇಲ್ಲ. is because ಅವ್ರು ಸಿಕ್ಸ್ ಸಡನ್ ಆಗಿ ಇದು ಮಾಡ್ತಾರ ಅಂಡ್ ಯುವರ್ ಟೀಮ್ ಇಸ್ ಜಸ್ಟ್ ಆಸ್ಕಿಂಗ್ ಅಂಪೈರ್ ವಾಟ್ ಎವರ್ ಇಟ್ ಈಸ್. ಅವಾಗಲೇ ವಿ ಹ್ಯಾವ್ ಸೀನ್ ದಿ ಮ್ಯಾಚ್, ದ ಸೇಮ್ ಥಿಂಗ್ ಇಸ್ ಬೀನ್ ಡನ್ ಫಾರ್. ಅವ್ರು ಕೊಟ್ಟಿದ್ದೆ ತಗೊಳ್ಬೇಕು ಮೇಡಮ್. ದಟ್ಸ್ ದ ಪಾಯಿಂಟ್. ಅವ್ರು ಅವಾಗಲೇ ಕೊಟ್ಟಿದ್ರು, ಇವಾಗ ಯಾಕೆ Six ಕೊಡ್ತಾ ಇಲ್ಲ. ಇಲ್ಲ ಅನ್ನೋದು ನಮ್ಮ ಕ್ವೆಶ್ಚನ್. ಬಾಲ್ ಇಲ್ಲೇ ಇದೆ, ಸಿಕ್ಸ್ ಇಲ್ಲ. ಬಾಲ್ ಇಲ್ಲೇ ಇದೆ, ಸಿಕ್ಸ್ ಇಲ್ಲ. ರನ್ ಓಡದೆ ಬಂದಿದೆ. ಹೌದು 2 runs ಅಷ್ಟೇ. ಓಕೆ, ಈಗ ಅದು ಡಿಸೈಡ್ One run. ಆಗಿರೋದು 1 ರನ್. 1 ರನ್ ಅಷ್ಟೇ, ಯಾಕೆಂದ್ರೆ ಅದು ಬೌಂಡ್ರಿಗೂ ಒಂದೇ ಹೋಗಿಲ್ಲ. ರನ್ನು. ಬಾಲ್ ಇಲ್ಲೇ ತಗಲಿ ಕೆಳಗೆ ಬಿದ್ದಿದೆ. ನೀವು ದಯವಿಟ್ಟು ಸ್ವಲ್ಪ ಸಮಾಧಾನದಿಂದ ನೋಡ್ಬೇಕು. ನೋಡಾದ್ಮೇಲೆ ಹೇಳಿ. ಸುಮ್ಮನೆ ವಾದ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ, ಬಿಟ್ರೆ ಇನ್ನೇನು ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎರಡು ಟೀಮ್ ಅವರು ನೀವು ಒಂದೊಂದು ಬಾಲ್ಗೂ ಡಿಸ್ಕಷನ್ ಎರಡು ಟೀಮ್ ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಬನ್ನಿ. ಬೌಲಿಂಗ್ ಮಾಡ್ತಾ ಇದ್ದಾರೆ ಅಮೃತ ಅವರು ಅಂಡ್ ಬ್ಯಾಟಿಂಗ್ ನಲ್ಲಿ ಇದ್ದಾರೆ ಪ್ರದೀಪ್ ಅವರು. ಈಗ ನಮಗೆ 18 ಬಾಲ್ ಅಲ್ಲಿ 93 ರನ್ ಬೇಕಾಗಿದೆ. ನಿಂತ್ಕೊಂಡ್ ಬಂದವರು ಎಣ್ಣೆ ತರ ಆಡ್ತಾ ಇದ್ದಾರೆ. ನಮ್ಮ ನಿಂತ್ಕೊಂಡ್ ಬಂದವರು ಸಖತ್ತಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ bowling ದಾವಣಗೆರೆ ನಾವು ವಿನ್ ಆಗ್ತೀವಲ್ಲ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡೋ ಅವಕಾಶ ನಿಮ್ಗೆ ಸಿಗುತ್ತೆ. ಬನ್ನಿ Still waiting. ಲಯನ್ಸ್. ಆಕ್ಚುಲಿ ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ತರುಣ್ ಅವರು ಬೌಲಿಂಗ್ ಅವರು ಕೊಟ್ಟಿದ್ದಾರೆ. ಸೊ ಈಗ ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ನಲ್ಲಿ ಮತ್ತೆ ಈಗ ಇನ್ನಿರೋ 17 ಬಾಲ್ನವರು ವೇಟ್ ಮಾಡಿ ಹೊಡಿಬೇಕು. 17 ಬಾಲ್ ವಿಕೆಟ್ ನೀವು ಇವಾಗ ತಗೊಳ್ಳೇಬೇಕು. ಅನ್ಫಾರ್ಚುನೇಟ್ಲಿ ನೋಡ್ತಾರೆ ನೀವು ಆಡಿ ಆದ್ರೂ ಇಷ್ಟ ಅನ್ನೋದನ್ನ ಸೈಡ್ಗೆ ಇಟ್ಟು ಗೇಮ್ ಪ್ರಕಾರವಾಗಿ ನೋಡಿದ್ರೆ ಒಂದು ವಿಕೆಟ್ ಬೇಕೇ ಬೇಕು. ಸುಚನ್ ಕಮಾನ್ 10 ಪ್ಲೀಸ್. ಫ್ರೀ ಹಿಟ್ ಪರವಾಗಿಲ್ಲ. 17 ಬಾಲ್ಗೆ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂಡ್ ಅಗೇನ್ ಬ್ಯಾಟಿಂಗ್ ನಲ್ಲಿ ಸುಚನ್ ಶೆಟ್ಟಿ ಅವರಿದ್ದಾರೆ. ಈಗ 90 ನೋಡಿದ್ರೆ ಯಾವ್ದಕ್ಕೂ ಸಾಕಾಗಲ್ಲ. 10 ರನ್ ಬೇಕೇ ಬೇಕು. ಬರೀ 4 or 6 ವರ್ಕೌಟ್ ಆಗೋದೇ ಇಲ್ಲ. ಬಟ್ ಇದೇ ತರ ಕಂಟಿನ್ಯೂ ಆಗಿ ನೀವು 10 ರನ್ ಕಡೆನೆ ಲಜ್ಜೆ ಇಟ್ಟು ಹೊಡೆದ್ರೆ ಮಾತ್ರ ಈ ಮ್ಯಾಚ್ ಗೆಲ್ಲಲು ಸಾಧ್ಯ. ನಾವು ಬಿಡಲ್ಲ. ಗೆಲ್ತಾರೆ, ಸ್ಕೋರ್ ಗೆದ್ದೇ ಗೆಲ್ತಾರೆ. ಸ್ಕೋರ್ 104.
ಸದ್ಯಕ್ಕೆ ಸ್ಕೋರ್ 1-0 ಆಗಿದೆ. ಸುಜನ್ ಶೆಟ್ಟಿ ಅವರು ಕಾದು ಈಗ ಹತ್ರ ನೋಡಿತಾರ ಸಾಧ್ಯತೆ ಬೌಂಡ್ರಿ ಟಚ್ ಆಗಿದೆ ಎಲ್ಲರೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹಿಡಿಯೋಳು ಇವರು ಹೋದ್ರಲ್ಲ ಅಷ್ಟೇ ಸಿಕ್ಸು. ಸರ್ ಹೋಗಿ ಹೋಗಿ ಯಾರು ಒಳಗಡೆ ಬರಬಾರ್ದು ಶೆಟ್ರೆ ಶೆಟ್ರೆ ಥ್ಯಾಂಕ್ ಯು ಶೆಟ್ರೆ ಬರ್ದು ನೋಡಿ ಹೇಳ್ತಿದ್ದೀನಿ. ಸುಚಿತ್ ಶೆಟ್ರೆ ಥ್ಯಾಂಕ್ ಯು. ಶೆಟ್ರೆ ಕಮಾನ್. ಓಕೆ ಆ ದುಡಿತಿದೆ ರಘು ಸರ್ ಈಗ ಬೌಲಿಂಗ್ ನಾನು ಆಕ್ಚುಲಿ ಏನ್ ಗೊತ್ತಾ, ಯಾಕೋ ಪ್ರಾಕ್ಟೀಸ್ ಕಮ್ಮಿ ಮಾಡಿದ್ರು ಅಂತ ಅನಿಸ್ತಿದೆ ನಮ್ಗೆ ಅತ್ಯದ್ಭುತವಾದ ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಓಕೆ ಏನ್ ಗೊತ್ತಾ ನಾವು ದಾನ ಮಾಡೋದ್ರಲ್ಲಿ ಈಗ ನಮಗೆ 2 ಓವರ್ನಲ್ಲಿ 2 ರನ್ಗಳು ಬೇಕು 1 ಓವರ್ ಸಾಕು. 42 ರನ್ಸ್ ಬೇಕಾಗಿದೆ 2 ಓವರಲ್ಲಿ. 2 overs 42 ಒಂದು ಹುಡುಗಿ ಬೌಲಿಂಗ್ ಇದೆ ಅದರಲ್ಲಿ. ಮತ್ತೆ ಸುಜನ್ ಶೆಟ್ಟಿ ಅವರು ಪ್ರತಿ ಬಾಲಿಗೂ 10 ರನ್ ಹೊಡಿಲೇಬೇಕು 10 ರನ್ ಹೊಡೆದ್ರೆ ಎಲ್ಲ ಬಾಲ್ 10 ಹೊಡೆದ್ರೆ ಜಯ ನಿಮ್ಮ ಕಡೆ 10 ಗೈಸ್ ಅಲ್ಲ. ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ. No ball. ನಾವು ಕರುಣೆ ತೋರಿಸ್ತಾ ಇದೀವಿ. ಟುಡಿ ಬಾಲು 35 ರನ್ ಬೇಕು ಶೆಟ್ಟಿ ಫೈಟ್ ನಡೀತಾ ಇದೆ. Come on, ಆ ಕಡೆಯಿಂದ ಸುಜನ್ ಶೆಟ್ಟಿ ಹಾಗೂ ಈ ಕಡೆಯಿಂದ ಸುಜನ್ ಶೆಟ್ಟಿ ಶೆಟ್ರು ಫೈಟ್ ಮಾಡಕ್ ರೆಡಿ ಆಗಿದ್ದಾರೆ. ಆ ಕಡೆನು ಶೆಟ್ಟಿ we need 10. ನೋಡೋಣ ಈಗ ಇರ್ಲಿ ಒಂದು ವಿಕೆಟ್ ತಗೊಳ್ಳಿ. ಅದ್ಭುತ ಬೆಳೆ ಭಾರತ್ ಅವರ ಕಡೆ It's okay. ಅದ್ಭುತ ನೆಕ್ಸ್ಟ್ ಟೈಮ್ ಇರ್ಲಿ ನೆಕ್ಸ್ಟ್ ಬಾಲ್ಗೆ 10 ಬರಬೇಕು ಸುಜನ್. ಇನ್ನೂ ಚೆನ್ನಾಗಿರೋ ಹುಡುಗರು 9 ಬಾಲಿಗೆ ನಮ್ಮ ಬಾಸ್ ಇಲ್ಲೇ ಕೂತಿದ್ದಾರೆ. ನೋಡ್ಬೋದು. ಕಿಟ್ಟಿ ಬಾಸ್ ಇಲ್ಲೇ ಕೂತಿದ್ದಾರೆ ನಮ್ಮ ಪಕ್ಕನೆ. ಅದ್ಭುತ ಮೇಲೊಡಿಯೋ ಮೇಲೊಡಿ 35. ಈ ನಾನೇ ಹೇಳ್ದೆ ಆ ಟೀಮ್ ತುಂಬಾ ಚೆನ್ನಾಗಿರೋ ಹುಡುಗರು ಜಾಸ್ತಿ ಜನ ಇದ್ದಾರೆ. ಅವಕಾಶನೇ ಕೊಡ್ತಾ ಇಲ್ಲ ಗುರು ಇವರು. ವೈಡ್ ಸೂಪರ್. Wide. ಬರ್ಲಿ ಇನ್ನೊಂದು 5 ವೈಡ್ ಬರ್ಲಿ ಬ್ರೋ. ಇನ್ನೊಂದು 4 ವೈಡ್ ಬರ್ಲಿ. 5 ವೈಡ್ ಕೊಡಿ 5 6 ಕೊಡಿ. ಮ್ಯಾಚ್ ವಿನ್ ಮ್ಯಾಚ್ ದಾವಣಗೆರೆ ಬೆಣ್ಣೆ. ಮಚ್ಚ ಆರಾಮಾಗಿರು ಮಚ್ಚ ನೀನು ಯಾಕೆ ಆಡ್ತಿದ್ಯಾ? ಆರಾಮಾಗಿ ನಾವಿದೀವಿ, ಟೆನ್ಷನ್ ತಗೋತಾ ಇರೋದು ನೀವು. ಈಗ ನಾವು ಎನರ್ಜಿ ಬ್ಯಾಂಕ್ ಗೊತ್ತಲ್ಲ. ಸರ್ ಸ್ಕೋರ್ ಹೇಳಿ. ಸ್ಕೋರ್ ನಮ್ಮ ಪ್ಲೇಯರ್ಸ್ 134 134 ಇನ್ನೆಷ್ಟು ಬೇಕು ಇನ್ನ 7 balls 28 runs 10 ರನ್ ಬೇಕು ಅಷ್ಟೇನಾ? ಕಣ್ಣ 7 balls 28 runs.
ಸ್ಟ್ರಾಂಗ್ ಅಂತ ಏನ್ ನಡೀತದೆ ಇಲ್ಲಿ? ಮೇಘನ ಅವರು, ಕಾವ್ಯ ಶೆಟ್ಟಿ ಅವರು Come on, come on. ಡೀಪ್ ಆಗಿ only 28 runs ಅಲ್ಲ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಕನ್ಸಿಡರ್ಡ್. ಸುಚನ್ come on come on we need 26 runs come on 8 ರನ್ This is all about the glamour and glory. ನೋಡದಿದ್ರೆ ಖಂಡಿತ you'll be sorry. 6 ಬಾಲಿಗೆ 20 ರನ್ಗಳು ಅಷ್ಟೇ. ಮಜಾ ಮಾಡುತ್ತಿತ್ತು ನೋ ಅದರ್ ಚಾಯ್ಸು. ಶೆಟ್ಟಿ ಅವರು ನಮ್ಮ ದಾವಣಗೆರೆ ರಾಯಲ್ಸ್ ನಿನ್ನೆ ಆಗಿರ್ಬೋದು ಇವತ್ತಾಗಿರ್ಬೋದು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾರೆ. ಆ ಪ್ರಾಕ್ಟೀಸ್ಗೆ ತಕ್ಕಂತ ಪ್ರತಿಫಲ ಇವತ್ತು ಸಿಕ್ಕೇ ಸಿಗುತ್ತೆ. ವೆರಿ ಶೋರ್ ಅಬೌಟ್ ಇಟ್. ಫೋರ್ ಬಾಲ್ ಟಚ್ ಆಯ್ತು ಅಲ್ಲಿ. ಬೌಂಡ್ರಿ ಟಚ್ ಆಗಿದೆ 4. ರಿವ್ಯೂ Ball touch ಆಯ್ತು, ball touch ಆಯ್ತು. ರಿವ್ಯೂ ಅಟ್ ಲೀಸ್ಟ್ 6 ಬಾಲ್ಗೆ 20 ಅಲ್ಲ. ಓವರ್ 4 ಗುರು 4 ನೋಡಿ. ಹಾ ಓವರ್ ಥ್ರೋ ನೋಡಿ, ಓವರ್ ಥ್ರೋ. ಹಾ ನೋಡಿ ಬೌಂಡ್ರಿ. ಸರ್ ನಿಮಗೆ ಓವರ್ ಥ್ರೋಗೆ 4 ಇಲ್ಲ. ಓವರ್ ಥ್ರೋಗೆ 4 ಇಲ್ಲ. Hey, hello. Somebody from the council come here, yeah. How can there be overthrow 4 runs and 6 runs, yeah? Repeatedly, the same thing is going on from that time. Very clearly mentioned, no overthrow, it is only single ಓವರ್ running. ಥ್ರೋಗೆ 4 ಇಲ್ಲ. ಸುಮ್ಮನೆ ಅನ್ವಾಂಟೆಡ್ ಡಿಸ್ಕಷನ್ಸ್ ಆಗ್ತಾ ಇದೆ. ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಸರ್ ಆಕ್ಚುಲಿ ದ ಸೇಮ್ ಟಾಪಿಕ್ ಇಸ್ ಕಮಿಂಗ್ ಅಗೇನ್ ಅಂಡ್ ಅಗೇನ್. ಅದು ಒಂದು ಕ್ಲಾರಿಟಿ ಬೇಕು ಸರ್. ತುಂಬಾ ಸತಿ ಹೇಳಿದ್ದಾಯ್ತು. ಯಾವ್ದ್ರದ್ದು ಲಾಸ್ಟ್ ಓವರಾ? We will do 5 balls ಇದೆ. We will do 16 we need just 16 runs. Praveen, 5 ಬಾಲ್ we need 16 runs only. ಕಿರಣ್ ಸರ್ ಸೂಪರ್ Too ಸೂಪರ್ much of ಸೂಪರ್ discussions are ಸೂಪರ್ happening. ಸೂಪರ್ 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 ಸೂಪರ್. ಗುಡ್ ಅಂಪೈರ್, ಗುಡ್ ಅಂಪೈರ್. ಕಿರಣ್ ಸರ್ ಅವ್ರು ಹೇಳ್ತಿದ್ದಾರೆ ಓವರ್ ಥ್ರೋ 4 ಅಂಪೈರ್ ಡಿಸಿಷನ್ ಅಂತಿಮ ತೀರ್ಮಾನ. ಎಲ್ರಿಗೂ ಒಂದೇ, ನಮಗೂ ಒಂದೇ. ಮಾತಾಡಿ ಅವರಿಗೆ. ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್ ಅಂತ ಹೇಳಿದ್ರ ಮಾತ್ಮೇಲೆ ನಿಂತ್ಕೊಳ್ಳೋಣ. So, ದಯವಿಟ್ಟು ನೀವು ಅಷ್ಟೇ. ಓವರ್ ಥ್ರೋ ಮಾಡೋದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ಟೀಮ್ ಅಂಪೈರ್ ಹೇಳಿ. ಓ ಥ್ಯಾಂಕ್ ಯು. ಸೂಪರ್ 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 ಸೂಪರ್. ನೋಡ್ರಾ? ನಮಗೆ ಮಾತ್ರ ಪ್ರೀತಿ ಕಾಣ್ತದ. ಓಕೆ, ದಯವಿಟ್ಟು ನೀವು ಓವರ್ ಥ್ರೋ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ. And last over, come on. ಚಿಂದಿ ಉಡಾಯ್ಸೋಣ, come on. ಓವರ್ ಥ್ರೋ ತೆಗೆನ್ ರನ್ ಅಂದ್ರು. ಈಗ ಅವ್ರು 4 ಕೊಡ್ಬೋದು. ರೆಡಿ ರೆಡಿ Ready? ಓವರ್ ಥ್ರೋಗೆ ಓಡ್ಬೋದು ಅಂತ ಹೇಳಿದ್ರು. Ready? ಎಲ್ಲ ಶಾಂತಿಯಿಂದ ಆಟ ಆಡಿ. ಎಲ್ಲ ಅಂಪೈರ್ ಏನ್ ಹೇಳ್ತಾರೆ ಕೇಳಿ. ನಾವು ಅಪೀಲ್ ಮಾಡೋದು ನಮ್ಮ ಧರ್ಮ, ಅಂಪೈರ್ ಡಿಸಿಷನ್ ಕೊಡೋದು ಅವ್ರ ಧರ್ಮ ಅಷ್ಟೇ. ಯಾರು ಗಲಾಟೆ ಮಾಡೋದಿಲ್ಲ, ಏನಿಲ್ಲ. ಎಲ್ಲ ಬಂದಿರೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ದಯವಿಟ್ಟು ಯಾರು ಮನಸ್ತಾಪಗಳು ಮಾಡ್ಕೋಬಾರ್ದು. ದಯವಿಟ್ಟು ನೀವಾರು ಗೆಲ್ಲಿ ನಾವಾರು ಗೆಲ್ಲಿ ಆ ಥರ ಏನಿಲ್ಲ. ಆಡ್ಬೇಕು. ಅಪ್ಪಾಜಿ ನೀವು ಗೆಲ್ರಿ, ಆಡ್ರಿ, ನಾವೇ ಗೆಲ್ಲೋದು. ಹಾಸನ್ ರಾಯಲ್ಸ್ ಇಲ್ಲಿ ನೋಡ್ಬೇಕು. ಕಮರ್ ಸರ್ ಏನೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಬಾಸ್ 2 ಮಾತಾಡ್ತಾರೆ ಈಗ. ಕಮರ್ ಸರ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ, ಬನ್ನಿ. ರಘು ಸರ್ ಕ್ಯಾಪ್ಟನ್, ನಮ್ಮ ಟೀಮಿಂದ ಕ್ಯಾಪ್ಟನ್ ಮಾತಾಡ್ತಿದ್ದಾರೆ. ದಯವಿಟ್ಟು ಯಾರು ಮಾತಾಡ್ಬೋದು.
ಕಾವ್ಯ ಶೆಟ್ಟಿ ಕಾವ್ಯ ಶೆಟ್ಟಿ ಅವರು ಬೌಲಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂಡ್ ನೌ ವಿ ಹ್ಯಾವ್ ಪ್ರವೀಣ್ ಹಿಯರ್ ಇನ್ ದ ಬ್ಯಾಟಿಂಗ್. ಓಕೆ ಕಾವ್ಯ ಶೆಟ್ಟಿ ಆಫ್ಟರ್ ಆಲ್ ದ ಡಿಸ್ಕಷನ್ಸ್ ರೆಡಿ ಇದ್ದಾರೆ ವಿತ್ ಫುಲ್ ಆಫ್ ಎನರ್ಜಿ. ಲೆಟ್ಸ್ ಸಿ ನೌ. ಓಕೆ 6 ಬಾಲ್ 20 ರನ್. 6 ಬಾಲ್ ನಲ್ಲಿ ಮ್ಯಾಚ್ ಹಿಡಿಯೋ ಸಾಧ್ಯತೆ ಇತ್ತು. ಓವರ್ ಥ್ರೋ ಮಾಡಬೇಡಿ. 1 ರನ್ ಏನು ಯೂಸ್ 1 ರನ್. ಸೂಚನ್ 5 ಕಾವ್ಯ ಅವರ ಅದ್ಭುತವಾದ ಕಾವ್ಯ, ಬೌಲಿಂಗ್ come on, ಕಾವ್ಯ. 5 balls left. Suchan, we need ಕಾವ್ಯ, 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 ಕಾವ್ಯ. 5 balls. We need 10, we need 6. 5 balls. 5 balls. 19 runs, 5 balls, 19. ಟೂ ಕನ್ಫ್ಯೂಷನ್ಸ್ ಅಪ್ಪ ನಿಮಗೆ. ಯಾಕ್ರಪ್ಪ 4 or 5? 4. 4? We have 5 balls left. ಮನೋಜ್ 5 balls, 19 runs. ಅಷ್ಟೇ 5 balls, 19 ಅಲ್ಲ runs. ಕಿಟ್ಟಿ ಅವ್ರೆ, ನೀವು ದಯವಿಟ್ಟು ಆಚೆ ಬನ್ನಿ. ನೀವು ಹಂಗೆಲ್ಲ ಅವಾಗ ಹೋಗಂಗಿಲ್ಲ. ಹೇಳಿ ಟಯರ್ಡ್ ಆಗಿ ಪೆನಲ್ಟಿ ಹಾಕ್ಬೇಕು. ಗ್ರೌಂಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ 3 ಬಾಲ್ಗೆ 13 ಈಗ ಕಿಟ್ಟೆ ನಿನ್ನ ಎಂಟ್ರ್ ಆಗಿ ನಿಂಗೆ 10 ಮೈನಸ್. ಸೂಪರ್ ಸೂಪರ್. ಆಡುವಾಗ ಆಟ ಮೇಕ್ ದಿಸ್ ನ್ಯೂ ಹೆಸರಿ. ದಿಸ್ ಇಸ್ ಆಲ್ ಅಬೌಟ್ ದ ಗ್ಲಾಮರ್ ಅಂಡ್ ಗ್ಲೋರಿ. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿ ಉಳಿದಿರೋದು 2 ಬಾಲ್. ಅಲ್ಲಲ್ಲ ರಘು 1 set, 1 set. 1 ಬಾಲ್ 7 ರನ್. 1 set. Ball. Suchan, 1 day 6. Suchan, hi. ಓಡಿದಾಗ ಕಾಯ್ತಾ ಇದ್ದಾರೆ ಈಗ. this is all about the glamour and glory. ನೋಡದಿದ್ರೆ ಖಂಡಿತ you'll be sorry. ಸರ್ಪ್ರೈಸು ಮಜಾ ಮಾಡುತ್ತಿತ್ತು ನೋ ಅದರ್ ಚಾಯ್ಸು. ಎಲ್ರು ಒಮ್ಮೆ ಕೂಗಿ ವಿತ್ ಯೋರ್ ಫುಲ್ ವಾಯ್ಸು. ಸೂಪರ್ ಓವರ್ ಇದೆ. 6 ಕಾವ್ಯ,
2 runs ಅಂತ ಹೇಳಿದ್ರು. ಅಂಡ್ ಬಿಗಿನಿಂಗ್ ಚೇಂಜ್ ಬಿಗಿನಿಂಗ್ Sir. ಸೆಷನ್ ಇಂದ ತುಂಬಾ Hello, ವಾರ್ಮ್ ಅಪ್, hello. ತುಂಬಾ ಪ್ರಾಕ್ಟೀಸ್, ಮೈಸೂರು. ತುಂಬಾ ಒಂದು ಟ್ರಯಲ್ ಅಂಡ್ ಎರರ್ಸ್ ಮಾಡಿ ಸ್ಟ್ರಾಟಜೀಸ್ ಮಾಡಿ ಫೀಲ್ಡಿಂಗ್ ಇಳ್ದಿರೋರು ದಾವಣಗೆರೆ. ಸೊ ಫೈನಲಿ ದ ರಿಸಲ್ಟ್ ಇಸ್ ಹಿಯರ್. ಹೌ ಯು ಫೀಲಿಂಗ್? ಮೈಸೂರು ನೀವೆಲ್ಲ ಬಂದ್ಬಿಡಿ. ಆಕ್ಚುಲಿ ಎಲ್ಲ ಪಾಸ್ ಮಾಡಿದಾಗ ಇಬ್ರಿಗೂ ಕರೆದ್ಬಿಟ್ಟು ಹೇಳಿ. ಫೀಲಿಂಗ್ ಆಕ್ಚುಲಿ ಏನಕ್ಕಂದ್ರೆ ಎಲ್ಲ ಟೀಮ್ ಮೆಂಬರ್ಸನ್ನು ಚೆನ್ನಾಗಿ ಆಡೋದು. ಬ್ಯಾಟ್ಸ್ಮನ್ ಎಸ್ಪೆಷಲಿ ವಿತೌಟ್ ಲೂಸಿಂಗ್ ಎನಿ ವಿಕೆಟ್ ಈ ಸ್ಕೋರ್ನ ಚೇಸ್ ಮಾಡಿದ್ರು. ಫ್ಯಾಂಟಾಸ್ಟಿಕ್ ಎಫರ್ಟ್ಸ್. ಬೌಲಿಂಗು ಫೀಲ್ಡಿಂಗೂ ಅಷ್ಟೇ. ವಿ ಕೆನ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದು. ವಿಲ್ ಟ್ರೈ ಟು ಗೆಟ್ ಬೆಟರ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಈ ಮ್ಯಾಚ್ ಅಲ್ಲಿ ಮೈಸೂರು ಅವರೆಲ್ಲ ಡಕೋಟಿಗೆ ಹೋಗಿ ಏನು ಎಲ್ಲ ಗೊತ್ತಾಗಿದೆ. ಅದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಗೇಮ್ ಗೆ ಸ್ಟ್ರಾಟಜಿ ಪ್ಲಾನ್ ಮಾಡೋ ಹೇಗೆ ನಡೀತಾ ಇದೆ? ಎಲ್ಲ ಡಕೋಟಿಗೆ ಹೋಗ್ಬಿಡಿ. ಇಲ್ಲ ಈಗಲೇ ಗೆದ್ದಿರೋದು. ಸೊ ನೆಕ್ಸ್ಟ್ ಯೋಚನೆ ನೆಕ್ಸ್ಟ್ ಕಾನ್ಫಿಡೆಂಟ್ ಯು ಆರ್ ನೆಕ್ಸ್ಟ್ ಮ್ಯಾಚಸ್ ಗೆ? ಡಕೋಟಿಗೆ ಹೋಗಿ ನಮ್ಮ ಎಫರ್ಟ್ಸ್ ಆಗ್ತೀವಿ. ರಿಸಲ್ಟ್ ಇಸ್ ಅಗೇನ್ ಮ್ಯಾಚ್ ಮುಗಿದ ಮೇಲೆ ಗೊತ್ತಾಗೋದು. ಒಂದೇ ಮಾತು ಹೇಳಬೇಕು ಅಂತ ಅಂದ್ರೆ ನಾನು ಬೇರೆ ಎಲ್ಲಾ ಟೀಮ್ಸ್ ನೋಡೋದಕ್ಕಿಂತ ನಿಮ್ಮ ಟೀಮು ತುಂಬಾನೇ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಎಫರ್ಟ್ಸ್ ಹಾಕಿ ಬಂದಿರುವಂತದ್ದು. ಪ್ರಾಕ್ಟೀಸ್ ಗಿವ್ಸ್ ರಿಸಲ್ಟ್ಸ್ ಅನ್ನೋದಕ್ಕೆ ಇಲ್ಲ ಪ್ರಾಕ್ಟೀಸ್ ತುಂಬಾನು ಮಾಡಿಲ್ಲ. ಎಲ್ಲರೂ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅಷ್ಟೇ ಪ್ರಾಕ್ಟೀಸ್ ಮಾಡಿರೋದು. ಸೊ ಅಗೇನ್ ಇಟ್ಸ್ ಎನಿವನ್ಸ್ ಗೇಮ್ ಆನ್ ದ ಡೇ ಆಫ್ ದ ಮ್ಯಾಚ್ ಅಷ್ಟೇ. ಸೊ ಎನಿವೇಸ್ ಯು ಆರ್ ಹ್ಯಾಪಿ. ಇದೇ ಹ್ಯಾಪಿನೆಸ್ ನ ಇದೇ ಜೋಶ್ ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಮ್ಯಾಚಸ್ ಗೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. Thank you so much. So that was the winning team ದಾವಣಗೆರೆ ಬೆಣ್ಣೆ ದೋಸೆ ಟೀಮ್ ಕಡೆಯಿಂದ ತರುಣ್ ಅವರು ಮಾತಾಡಿದ್ರು. ಫಸ್ಟ್ ಮ್ಯಾಚ್ ಇಸ್ ಡನ್ ನೌ. ಸೊ ನೆಕ್ಸ್ಟ್ ಮ್ಯಾಚ್ ಗೆ ಪಿಚ್ ರೆಡಿ ಆಗ್ತಾ ಇದೆ. ಓವರ್ ಟು ದಿ ಪಿಚ್ ಅಂಡ್ ನೆಕ್ಸ್ಟ್ ಮ್ಯಾಚ್ ಗೆ ನಾವು ಎಲ್ಲ ರೆಡಿ ಆಗಿ ಬಂದ್ಬಿಡೋಣ. ಓವರ್ ಟು ನೆಕ್ಸ್ಟ್ ಮ್ಯಾಚ್. On the back side. If it's hitting here and going to 10, so 10 also 10. ಕ್ರಿಕೆಟರ್ನು ಹೋಗ್ತಿತ್ತು, ಲಗೋರಿನೂ ಆಗ್ತಿತ್ತು, ಕ್ರಿಕೆಟು ಮಾಡ್ತಿದ್ರಿ. ಸೊ ಮುಂದೆ ಬನ್ನಿ. ಹಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿರ್ಬೋದು? ಎನಿ ಗೆಸ್? Bowling lineup. First ಖಂಡಿತ ಸುಜಾನ್ ಶೆಟ್ಟಿ. ಸೊ ಶಶಿಧರ್ ಸರ್ ಕಡೆಯಿಂದ ವಾಣಿಶ್ರೀ ಮ್ಯಾಮ್ ಅವ್ರಿಗೆ ಒಂದು ಪ್ರೆಸೆಂಟೇಷನ್. ಜೋಶ್ ಕಾಣಿಸ್ಮೇಲಪ್ಪ ದಾವಣಗೆರೆ ಎಪ್ಸೋದು. ಸುನಾಮಿ ಅವ್ರು ಅಲ್ಲಿ ಮಾತ್ರ ಸುನಾಮಿ ಎಪ್ಸೋದಲ್ಲಿ ಇಲ್ಲೇ ಮುಗಿಸ್ಬೇಕು. ಸೊ ಸುಜಾನ್ ಶೆಟ್ಟಿ ಅವರು ಸೆಂಚುರಿ ಬೇರೆ ಬಾರಿಸಿದ್ದಾರೆ. ಸೊ ಸೆಂಚುರಿ ಬಾರಿಸಿ ಈ ಗ್ರೌಂಡ್ ಅಲ್ಲಿ ಸೆಂಚುರಿ ಬಾರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೀಮ್ಗಳಿಗೆಲ್ಲ ಇನ್ನೂ ದೊಡ್ಡ ಟಾರ್ಗೆಟ್ ಕೊಡ್ತಾರೆ. ಸೊ ಎಲ್ಲ ಯಾವ್ದು ಬ್ಯಾಗ್